la 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 la. ಗುಡ್ ಮಾರ್ನಿಂಗ್ ಡ್ಯಾಲಸ್, ಗುಡ್ ಮಾರ್ನಿಂಗ್ ಅಮೇರಿಕಾ, ಗುಡ್ ಈವ್ನಿಂಗ್ ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಇವತ್ತು ಒಂದು ಸ್ಪೆಷಲ್ ಒಬ್ಬರು ಅತಿಥಿಯನ್ನು ಕರ್ಕೊಂಡು ಬರ್ತಾ ಇದ್ದೇನೆ. ಸ್ಪೆಷಲ್ ಗೆಸ್ಟ್ ನಮ್ಮದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅವ್ರು ಯಾರು ಅಂತ, ಯಾಕಂದರೆ ನಾವು ಪೋಸ್ಟರ್ನಲ್ಲೂ ಅವ್ರ ಬಗ್ಗೆ ಹಾಕಿದ್ದೀವಿ, ಹಾಗೆ ಯೂಟ್ಯೂಬ್ ಲಿಂಕಲ್ಲೂ ಅವ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಸ್ವಲ್ಪ ಕೊಟ್ಟಿದ್ದೇವೆ. ಸೊ ಆದರೂ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಅವ್ರ ಬಗ್ಗೆ ನಾವು ಮಾತುಕತೆ ಆಡುವ ಮೊದಲು ಸ್ವಲ್ಪ ನಿಮಗೆ ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿ ಭಾನುವಾರ ನಾವು ಒಂದು ಕಾರ್ಯಕ್ರಮ ಶುರು ಆಗುವ ಮೊದಲು ಆ ಪರಮಾತ್ಮನನ್ನು ಎಣಿಸ್ಕೊಂಡು ಶುರು ಮಾಡ್ತೀವಿ, ಆ ಕಾರ್ಯಕ್ರಮನ ಶುರು ಮಾಡ್ತೀವಿ. ಸೊ ಇವತ್ತು ಕೂಡ ಡೆಫಿನೆಟಾಗಿ ಆ ಪರಮಾತ್ಮನ ಎಣಿಸ್ಕೊಂಡು ಶುರು ಮಾಡೋಣ. ಮತ್ತು ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಯಾಕಂದರೆ ನೀವೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಪ್ರತಿ ಭಾನುವಾರ. ಈ ನಮಗೆ ಚಾನಲ್ಗೂ ಸಪೋರ್ಟ್ ಮಾಡ್ತಾ ಇರ್ತೀರಾ, ಅದಕ್ಕೋಸ್ಕರ ತುಂಬ ತುಂಬ ಥ್ಯಾಂಕ್ಸ್. ಯಾಕಂದರೆ 1 hour ನೀವು ಕುತ್ಕೊಂಡು ಕಂಟಿನ್ಯೂಸ್ ಆಗಿ ನೋಡದಿದ್ರೂ ಕೂಡ ಸ್ವಲ್ಪ ಅಂತೇಳಿ ಇನ್ಸ್ಟಾಲ್ಮೆಂಟಲ್ಲಿ ನೋಡ್ತೀರಾ. ಅದು ಕೂಡ ನಮ್ಗೆ ಖುಷಿ, ಯಾಕಂದರೆ ನೀವು ಆ ಕಾರ್ಯಕ್ರಮ ನೋಡ್ತಿರಲ್ಲ, ಅದೇ ಒಂದು ದೊಡ್ಡ ಖುಷಿಯಾದ ಒಂದು ಸಂಗತಿ ಅಂತ ಹೇಳ್ತೀನಿ. ಸೊ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಅದರ ಮೊದಲು ಆ ಪರಮಾತ್ಮನನ್ನು ನೆನೆಸ್ಕೊಂಡು ಶುರು ಮಾಡೋಣ, ಆಮೇಲೆ ನಮ್ಮ ಅತಿಥಿ ಬಗ್ಗೆನೂ ಮಾತಾಡೋಣ, ಮತ್ತು ನಮ್ಮ ಕನ್ನಡವಾಣಿಯಲ್ಲಿ ಇನ್ನು ಮುಂದೆ ಏನೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಅದ್ರ ಬಗ್ಗೆನೂ ಮಾತಾಡೋಣ. ಬನ್ನಿ ಪರಮಾತ್ಮನ ನೆನೆಸ್ಕೊಂಡು. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಂದ ನೆರೆಗೊರಗೇಸಿತು, ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣ ಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣ ಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ. ನಮ್ಮ ಡ್ಯಾಲಸ್, ನಮ್ಮ ಅಮೇರಿಕಾದ
ಪ್ರೇಕ್ಷಕರಿಗೆ, ಹಾಗೆ ಗುಡ್ ಈವ್ನಿಂಗ್ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ನಮ್ಮ ಭಾರತದ ದೇಶದಲ್ಲಿ ಯಾರೆಲ್ಲ ನೆಲೆಸಿದ್ದೀರಾ ಇವರಿಗೆಲ್ಲ ಗುಡ್ ಈವ್ನಿಂಗ್, ವೆಲ್ಕಮ್ ಟು ದ ಶೋ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಮ್ಮ ಸಂದೀಪ್ ಸದಾನಂದಪ್ಪ A&V ಪರ್ಸ್ಪೆಕ್ಟಿವ್ ಅವರ ಮೂಲಕವಾಗಿ ನಾವು ಈ ಕಾರ್ಯಕ್ರಮ ಒಂದು ಸ್ಟ್ರೀಮಿಂಗ್ ಮಾಡ್ತೀವಿ. A&V ಪರ್ಸ್ಪೆಕ್ಟಿವ್ ಅವರ ಹೆಲ್ಪಿಂದ, ಅವರ ಸಪೋರ್ಟಿಂದ, ಸಂದೀಪ್ ಅವರು ದೊಡ್ಡ ಸಪೋರ್ಟ್ ಅಂತ ಹೇಳ್ತೀನಿ. ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅವರು. ಹೀ ಈಸ್ ದೇರ್ ಟು ಸಪೋರ್ಟ್ ಕನ್ನಡವಾಣಿ, ನಮ್ಮ ಹಿಂದಿ ಚಾನಲ್. ಹಾಗೆಯೇ ಒಂದೊಂದು ಸಲ ಅವರು ಬ್ಯುಸಿ ಇರ್ತಾರೆ, ಆದರೂ ಕೂಡ ನಮಗೆ ಒಂದು ಸೀನೆಲ್ಲ ಒಂದು ಕ್ರಿಯೇಟ್ ಮಾಡಿ ಅವ್ರು ನಮ್ಗೆ ಕೊಟ್ಟು ಹೇಳ್ತಾರೆ, ಈ ಥರ ನೀವು ಆಪ್ರೇಟ್ ಮಾಡಿ ಅಂತ. ಥ್ಯಾಂಕ್ ಯು ಸಂದೀಪ್ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಸೊ ನಿಮಗೇನಾದರೂ ಬೆಂಗಳೂರಲ್ಲಿ ಆಡಿಯೋ ವಿಜುವಲ್ದು ನಿಮಗೆ ಅಗತ್ಯ ಅಂತ ಇದ್ದರೆ ಖಂಡಿತವಾಗಿ A&V ಪರ್ಸ್ಪೆಕ್ಟಿವ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಅವರ ಕಾಂಟ್ಯಾಕ್ಟ್ ಬೇಕಾದ್ರೆ ನಾನು ಕೊಡ್ತೀನಿ, ಖಂಡಿತವಾಗಿ ನೀವು ಕೇಳ್ಬೋದು. ಹಾಗೆಯೇ ನಿಮಗೆ, ನಮ್ಮ ಪ್ರೇಕ್ಷಕರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ಪ್ರತಿ ಭಾನುವಾರ ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟು ಈ ಕಾರ್ಯಕ್ರಮ ನೋಡ್ತೀರಾ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ. ಹಾಗೆ ನಮ್ಮ ಆರ್ಟಿಸ್ಟ್, ನಮ್ಮ ಗೆಸ್ಟ್ ಯಾರೆಲ್ಲ ಇರ್ತಾರೆ, ಬರೀ ಆರ್ಟಿಸ್ಟ್ ಅಂತಲ್ಲ, NGOs ಇರುತ್ತೆ, ಒಂದು ಕೆಲವರು ಯುನೀಕ್ ಪರ್ಸ್ನಾಲಿಟೀಸ್ ಇರುತ್ತೆ, ಒಂದು ಹಲವಾರು ಒಂದು ಆರ್ಟ್, ಒಂದು ಕಲೆ ಎಲ್ಲ ಇರುತ್ತೆ. ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ. ಅದಕ್ಕೋಸ್ಕರ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಹಾಗೆಯೇ ನಮ್ಮ ಇಷ್ಟೆಲ್ಲ ಗೆಸ್ಟು ಆಫ್ಕೋರ್ಸ್ ಅಂದರೆ ಅವರಿಗೂ ಒಂದು ಈ ಪ್ಲ್ಯಾಟ್ಫಾರ್ಮ್ ಮೂಲಕ ನಾವು ಈ ದೇಶಾಂತರ ಈ ಕನ್ನಡವಾಣಿ ಹಂಚ್ಕೊಂಡಿರ್ತೀವಿ. ಸೊ ಕನ್ನಡವಾಣಿಯ ಒಂದು ಲಿಂಕನ್ನು ಹಂಚ್ಕೊಂಡಿರ್ತೀವಿ. ಸೊ ಜನರು ಆಸ್ಟ್ರೇಲಿಯಾದಿಂದ ನೋಡ್ತಾರೆ, ನ್ಯೂಜಿಲ್ಯಾಂಡಿಂದ, ಸಿಂಗಾಪುರಿಂದ, ಯುರೋಪಿಂದ, ಹಾಗೆ ನಮ್ಮ ಕೆನಡಾ, ನಮ್ಮ US ಅಲ್ಲಿ ಹಲವಾರು ಡಿಫ್ರೆಂಟ್ ಸ್ಟೇಟ್ಸ್ ಆಫ್ USA ಕೂಡ ಈ ಕಾರ್ಯಕ್ರಮ ನೋಡ್ತಾರೆ. ಈಗ ಇವತ್ತೇ ನೋಡದಿದ್ರು ಕೂಡ ಆಮೇಲೆ ಅವರು ನೋಡ್ತಾರೆ. ಯಾಕಂದರೆ ಅದು ಒಂದು ಯೂಟ್ಯೂಬ್ ಲಿಂಕಿನ ಒಂದು ತುಂಬ ಒಂದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಸೊ ನಮ್ಮ ಗೆಸ್ಟ್ ಅವರು ಇನ್ನೊಂದು 2 ನಿಮಿಷದಲ್ಲಿ ಬರ್ತಾರೆ. ಸೊ ಬಂದ ಕೂಡಲೇ ನಾವು ಅವರನ್ನು ಇಂಟ್ರೊಡ್ಯೂಸ್ ಮಾಡಿ ಅವರನ್ನು ನಿಮ್ಮ ಜೊತೆ ಒಂದು ಇಂಟ್ರ್ಯಾಕ್ಟಿವ್ ಸೆಷನನ್ನು ಇಟ್ಕೊಳ್ತೀವಿ. ಯಾಕಂದರೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ, ತುಂಬ ಅವರು ಯಾರು ಏನು ಅಂತ ಇನ್ನೊಂದು 2 ನಿಮಿಷದಲ್ಲಿ ಹೇಳ್ತೀನಿ. ಅದರ ಮೊದಲು ಕನ್ನಡವಾಣಿ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳ್ತೀನಿ. ನಿಮ್ಗೆ ಹಲವಾರು ನಾವು ಕಾರ್ಯಕ್ರಮವನ್ನು ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಒಂದು 150 ಶೋಸ್ ಆಗಿದೆ ಆಲ್ರೆಡಿ. 3ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಸೊ ಇದು ಆನ್ಲೈನ್ ಶೋಸನ್ನು ಮಾಡ್ತಾ ಇರ್ತೀವಿ. ಸೊ ಅದರಿಂದಾಗಿ ನೋಡೋಣ ಇಲ್ಲಿ ನಮ್ಮ ಕನ್ನಡವಾಣಿ ಬಗ್ಗೆ ಜನ ಏನು ಹೇಳ್ತಾರೆ ಅಂತ. ಆಮೇಲೆ ನಾವು ಗೆಸ್ಟನ್ನು ಕರಿತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಬನ್ನಿ. ನಮಸ್ಕಾರ, ನಾನು ನಿಮ್ಮ ಅರ್ಚನಾ ಉಡುಪ. ನನ್ನ ಪ್ರೀತಿಯ ಮಿತ್ರರಾದಂತಹ ಅಮೆರಿಕದಲ್ಲಿ ನೆಲೆಸಿರುವಂತಹ ಆರ್ಟಿಸ್ಟ್, ಕಲಾರಾಧಕರು, ಕಲಾ ಪೋಷಕರು, ಸ್ವತಃ ತುಂಬ ಒಳ್ಳೆಯ ಗಾಯಕರು ಕೂಡ ಆಗಿರುವಂತಹ ರಾಜೀವ್ ಕುಲಕರ್ಣಿಯವರು ಕನ್ನಡವಾಣಿ ಎನ್ನುವಂತಹ ಒಂದು ತುಂಬ ಸುಂದರವಾದ ಯೂಟ್ಯೂಬ್ ಚಾನಲ್ನ ನಡೆಸ್ತಾರೆ. ಇದರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವರನ್ನು ಇಂಟರ್ವ್ಯೂ ಮಾಡಿ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನು ಎಲ್ಲ ನೋಡುಗರಿಗೆ, ಕೇಳುಗರಿಗೆ ಕೊಡ್ತಾ ಬಂದಿದ್ದಾರೆ. ಇದೊಂದು ಅತ್ಯುತ್ತಮವಾದ ಇನ್ಫಾರ್ಮೇಟಿವ್ ಚಾನಲ್. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ನೀವೆಲ್ಲರೂ ಕನ್ನಡವಾಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾರ್ಯಕ್ರಮಗಳನ್ನು ಮಿಸ್ ಮಾಡದೆ ನೋಡ್ತಾ ಇರಿ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಹರ್ಷ ಉಡುಪಿ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಕನ್ನಡವಾಣಿ ರಾಜೀವ್ ಕುಲಕರ್ಣಿಯವರ ಒಂದು ಪ್ರಯಾಸ, ಕನ್ನಡ ಜನತೆ, ಕನ್ನಡ ಸಾಧನೆ, ಕನ್ನಡ ಸಾಧಕರ ಸಾಧನೆ ಬಗ್ಗೆ ನಮಗೆ ತಿಳುವಳಿಕೆ ನೀಡುತ್ತಾರೆ. ಈ ಪ್ರೋಗ್ರಾಮನ್ನು ಖಂಡಿತ ಅವರ ಚಾನೆಲ್ನಲ್ಲಿ ನೋಡಿ. ಕನ್ನಡವಾಣಿ ರಾಜೀವ್ ಕುಲಕರ್ಣಿಯವರಿಂದ ಧನ್ಯವಾದಗಳು. ನಮಸ್ತೆ, ನಾನು ಸುನಂದ ಕಲಬುರ್ಗಿ, ಸಿನಿಮಾ ಹಾಗೂ ಧಾರಾವಾಹಿ ನಟಿ. ನಾನಿವಾಗ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ರಾಜೀವ್ ಕುಲಕರ್ಣಿಯವರ ಕನ್ನಡವಾಣಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ರಾಜೀವ್ ಕುಲಕರ್ಣಿಯವರು ಮೂಲತಃ ಉಡುಪಿಯವರು, ಆದರೆ ಇವಾಗ ಅವರು US ಅಲ್ಲಿ ಸೆಟ್ಲ್ ಆಗಿದ್ದಾರೆ.
US ಅಲ್ಲಿ ಇದ್ಕೊಂಡೇನೆ ಅವರು ನಮ್ಮ ದೇಶ ಹಾಗೂ ಭಾಷೆ ಮೇಲಿನ ಅಭಿಮಾನದಿಂದ ಪ್ರತಿ ಭಾನುವಾರ 7:30ಕ್ಕೆ ಕನ್ನಡವಾಣಿ ಯೂಟ್ಯೂಬ್ ಚಾನಲಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರನ್ನ ಸಂದರ್ಶನ ಮಾಡ್ತಾರೆ. ಹಾಗೆ ಸಾಧನೆ ಮಾಡಬೇಕು ಅನ್ಕೊಂಡಿರೋರು, ಸಾಧನೆಯ ಹಾದಿಯಲ್ಲಿರೋರನ್ನ ಕೂಡ ಸಂದರ್ಶನ ಮಾಡ್ತಾರೆ. ಸೊ ಅವರು ಅಲ್ಲಿ ಇದ್ಕೊಂಡು ನಮ್ಮ ದೇಶ ಮೇಲೆ ಭಾಷೆ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡು ಕಾರ್ಯಕ್ರಮನ ಮಾಡ್ತಾರೆ. ಅದಕ್ಕೆ ನಾವು ಪ್ರತಿಯಾಗಿ ಕೊಡಬೇಕಾಗಿದ್ದು ಏನೂ ಇಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಸಂದರ್ಶನವನ್ನು ನೋಡಬೇಕು, ನಮ್ಮ ಅನಿಸಿಕೆನ ಒಂದು ಲೈಕ್ ಹಾಗೂ ಕಮೆಂಟ್ಸ್ ಮೂಲಕ ಅವ್ರನ್ನ ತಿಳಿಸ್ಬೇಕಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ನ ಪ್ರತಿ ಭಾನುವಾರ 7:30ಕ್ಕೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಮಾಡ್ತೀರಲ್ವಾ? ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಕನ್ನಡವಾಣಿ. ಗುಡ್ ಮಾರ್ನಿಂಗ್ ನಮ್ಮ ಅಮೆರಿಕದ ಜನರಿಗೆ, ಹಾಗೆ ಗುಡ್ ಈವ್ನಿಂಗ್ ನಮ್ಮ ಇಂಡಿಯಾದ ಜನತೆಗೆ, ಹಾಗೆ ನಮ್ಮ ಪ್ರೇಕ್ಷಕರಿಗೆ. ಈಗ ಇತ್ತಿತ್ತಲಾಗೆ ನೀವು ಲಾಗಿನ್ ಆದರೆ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಯಾರು ಏನು ಅಂತ ಹೇಳ್ತೀನಿ. He is a director, writer and an actor in the Indian cinema industry. He started acting as a child actor and debuted in a movie called Stumble, which is an English movie directed by himself and which won him a national award. He has acted in many Hindi movies as well, like Madras Cafe, Airlift, Kashmir Files, Tashkent Files and Pathan, to name few of them. ಹಾಗೆ ನಮ್ಮ ಕನ್ನಡದಲ್ಲಿ ಕೆಂಡ ಸಂಪಿಗೆ, ಯುವರತ್ನ ಅಂಥೇಳಿ ಹಲವಾರು ಕನ್ನಡ ಪಿಕ್ಚರಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಗೆ ಸ್ಟೇಜ್ ಆ್ಯಕ್ಟಿಂಗ್ ಅಂದರೆ ಜಾಸ್ತಿ ಪ್ರಿಯ. ಅವರಿಗೆ ಸ್ಟೇಜ್ ಆ್ಯಕ್ಟಿಂಗ್ನಲ್ಲಿ ಕೂಡ ಅವರು ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಹಿ ಈಸ್ ಆಲ್ಸೋ ಎ ಫಿಲಂಥ್ರಾಪಿಸ್ಟ್ ಪ್ಲಸ್ ಎ ಮೋಟಿವೇಶ್ನಲ್ ಸ್ಪೀಕರ್. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಪ್ರಕಾಶ್ ಬೆಳವಾಡಿ ನಮ್ಮ ಬೆಂಗಳೂರಿಂದ. ನಮಸ್ಕಾರ, ಗುಡ್ ಈವ್ನಿಂಗ್, ಹೇಗಿದ್ದೀರಿ ಸರ್? ನಮಸ್ಕಾರ, ಚೆನ್ನಾಗಿದ್ದೀನಿ, ಹೇಳಿ. ವೆರಿ ನೈಸ್, ವೆರಿ ನೈಸ್. ಇಟ್ ಈಸ್ ಅವರ್, ನಾನು ಏನಂತ ಹೇಳ್ಬೋದು, ಲಕ್ ಅಂತ ಹೇಳ್ಬೋದಾ, ಭಾಗ್ಯ ಅಂತ ಹೇಳ್ಬೋದಾ, ದಟ್ ವಿ ಕುಡ್ ಗೆಟ್ ಹೋಲ್ಡ್ ಆಫ್ ಯು ಟುಡೇ. ಯಾಕಂದರೆ ಡೆಫಿನೆಟ್ ಆಗಿ ನಿಮ್ಮ ಪ್ರೊಫೆಷನ್ ನೋಡಿದರೆ ತುಂಬ ನೀವು ಬ್ಯುಸಿ ಇರ್ತೀರಾ. ವೆದರ್ ಇಟ್ ಕ್ಯಾನ್ ಬಿ ಶೂಟಿಂಗ್ ಇರ್ಬೋದು, ಫಿಲ್ಮ್ ಇದು, ಅಥವಾ ಆ್ಯಕ್ಟಿಂಗ್ ಇರ್ಬೋದು, ಅಥವಾ ನೀವೇ ಡೈರೆಕ್ಷನ್ಗೆ ಹೋಗಿರ್ಬೋದು, ಅಥವಾ ಎಲ್ಲಿಯೋ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ಕರೆದಿರ್ಬೋದು. ಸೊ ಹೀಗೆ ಹಲವಾರು ಒಂದು ಇದರಲ್ಲಿ ಬ್ಯುಸಿ ಇರ್ತೀರ. ಆದರೂ ಕೂಡ ನಿಮ್ಮ ಒಂದು ಅಮೂಲ್ಯವಾದ ಒಂದು ಸಮಯ ತೆಗೆದು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ. ನಮ್ಮ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ, ನಮ್ಮ ಪ್ರೇಕ್ಷಕರ ಜೊತೆ ಹಂಚ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ. ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಸರ್, ಶುರು ಮಾಡೋಣ. ನಾವು ಇಟ್ಸ್ ಬೇಸಿಕಲಿ ವೆರಿ ಒಂಥರ ಇನ್ಫಾರ್ಮಲ್ ಇಂಟ್ರಾಕ್ಟಿವ್ ಸೆಷನ್ ಟು ನೋ ಅಬೌಟ್ ಯುವರ್ ಜರ್ನಿ ಆ್ಯಂಡ್ ಯುವರ್ ಥಾಟ್ ಪ್ರಾಸೆಸ್. ನಮ್ಮ ಇಂಡಿಯನ್ ಸಿನಿಮಾ ಆಯಿತು, ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಆಯಿತು, ನಮ್ಮ ಆ್ಯಕ್ಟಿಂಗ್, ನಮ್ಮ ಡೈರೆಕ್ಷನ್ನು, ಹಾಗೆ ನಿಮ್ಮ ಒಂದು ಜರ್ನಿ ಬಗ್ಗೆ ಒಂದು ತಿಳ್ಕೊಳ್ಳೋ ಒಂದು ನಮಗೆಲ್ಲ ಅವಕಾಶ. ಸೊ ಒರಿಜಿನಲಿ ನೀವು ಎಲ್ಲಿಯವರು ಸರ್? ಅಂದರೆ ಕರ್ನಾಟಕ ಅಂತ ಗೊತ್ತು, ಬೆಂಗಳೂರಲ್ಲಿ ಈಗ ಇದ್ದೀರಾ ಅಂತಲೂ ಗೊತ್ತು. ಸೊ ಒರಿಜಿನಲಿ ಎಲ್ಲಿಯವರು? ನಾರ್ಮಲಿ ಪೀಪಲ್ ಕಮ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕ, ಸೊ ದೆನ್ ಸೆಟಲ್ ಇನ್ ಬೆಂಗಳೂರು. ನೋಡಿ, ಮೊದಲಿಗೆ ನೀವೇ ಡೈರೆಕ್ಟ್ ಮಾಡಿದ್ದು ಅಂತ ಹೇಳಿದ್ರಿ. ನಾನು ಮೂಲತಃ ಡೈರೆಕ್ಟರ್. ಇದು ನಾಟಕ ನಾನೇ ಬರೀತೀನಿ, ಕಾದಂಬರಿಗಳಿಂದ ನಾನು ರೂಪಾಂತರ ಮಾಡಿ ನಾನು ನಾಟಕಗಳನ್ನ ಮಾಡ್ತೀನಿ. ನಾನು ಆಕ್ಟರ್ ಅಂತ ಗುರುತಿಸ್ಕೊಳ್ಳೋದು ತುಂಬಾ ಕಮ್ಮಿ. ನನಗೆ ಸ್ಟೇಜ್ ಆಕ್ಟಿಂಗ್ ಅಲ್ಲಿ ಆಸಕ್ತಿ ಇದೆ. ಅಂದ್ರೆ ಆಕ್ಚುಲಿ ನನಗೆ ಸ್ಟೇಜ್ ಅಲ್ಲಿ ಆಕ್ಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ನೇಪಥ್ಯದಲ್ಲಿ ಇದ್ದು ಬೆಳಕು, ನಿರ್ದೇಶನ ಈ ತರದ್ ಮಾಡಕ್ ಮಾತ್ರ ಇಂಟ್ರೆಸ್ಟ್. ನೋಡಿ, ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ, ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರಿನಲ್ಲಿ ಹುಟ್ಟಿದ್ದು. ನನ್ನ ಬೆಳವಾಡಿ ಅನ್ನೋದು ನಮ್ಮ ಹಳ್ಳಿ ಹೆಸರು. ಆ ಬೆಳವಾಡಿ ಅನ್ನೋ ಹಳ್ಳಿ ಒಂದು 1000 ವರ್ಷದ ಹಿಂದಿನ ಹೊಯ್ಸಳ ಕಾಲದ ಹಳ್ಳಿ. ಅಲ್ಲಿ ಒಂದು ವೀರನಾರಾಯಣ ದೇವಸ್ಥಾನ ಇದೆ, ಹೊಯ್ಸಳ ಕಾಲದ್ದು. ಅದ್ ಜೊತೆಗೆ ಒಂದ್ ಕಡೆ ಶಾಂತ ನರಸಿಂಹ, ಇನ್ನೊಂದು ಕಡೆ ಕೃಷ್ಣ ಇದೆ. ಕೆಲವರು ಹೇಳ್ತಾರೆ ಅಲ್ಲಿ ಬೆಳವಾಡಿಯಲ್ಲಿರುವ ದೇವಸ್ಥಾನದ ಕೃಷ್ಣ ಭಾರತದಲ್ಲಿ ಅತ್ಯಂತ ಸುಂದರವಾದ ಕೃಷ್ಣನ ಪ್ರತಿಮೆ ಅಂತ, ಮೂರ್ತಿ ಅಂತ ಹೇಳ್ತಾರೆ. ಸೊ ನಾನು ಆ ಊರ್ನವನು, ಅಂದ್ರೆ ನಮ್ಮ ಪೂರ್ವಜರ ಆ ಊರ್ನವರು. ಆದ್ರೆ ನಾನು ಹುಟ್ಟಿದ್ದು ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯಲ್ಲಿ. ಸೊ ನಾನು ಬೆಂಗಳೂರಿಗ. ಓಕೆ, ವೆರಿ ಗುಡ್, ವೆರಿ ನೈಸ್. ಓಕೆ,
ಸೊ ಅರ್ಲಿ ಲೈಫ್ ಬಗ್ಗೆ ಅಂದರೆ ನಾವು ತಿಳ್ಕೊಬೇಕಂತಂದರೆ ನೀವು ನಿಮ್ಮ ಬಯೋಗ್ರಫಿ ಅಥವಾ ನಿಮ್ಮ ಬಗ್ಗೆ ನಾವು ಸ್ವಲ್ಪ ಓದಿದ ಪ್ರಕಾರ ನೀವು ಆ್ಯಸ್ ಎ ಚೈಲ್ಡ್ ಓನ್ಲಿ ಯು ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಅಂತ ಏನೋ ಎಲ್ಲ ಓದಿದ ಹಾಗೆ ನನಗೆ ನೆನಪು. ಸೊ ಅದ್ರ ಬಗ್ಗೆ ಏನೋ ನೋಡಿ, ಹೇಳ್ತೀರಾ? ಹೇಳ್ತೀನಿ ನೋಡಿ. ನಾನು ಆಸ್ ಎ ಚೈಲ್ಡ್ ಐ ಸ್ಟಾರ್ಟೆಡ್ ಆಕ್ಟಿಂಗ್ ಅಂದ್ರೆ ಆಸ್ ಎ ಚೈಲ್ಡ್ ಆಲ್ಸೋ ಐ ಆಕ್ಟೆಡ್ ಅಂತ ಹೇಳ್ತಿದ್ದೀನಿ. ಅಂದ್ರೆ ಯಾಕೆಂದ್ರೆ ನಮ್ಮ ತಂದೆ ನಮ್ಮ ತಾಯಿನ ಅವ್ರು ಮೀಟ್ ಮಾಡಿದ್ದು ನಮ್ಮ ತಾಯಿ ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ, ವಿದ್ಯಾ ಕಾಲೇಜಲ್ಲಿ ಇರ್ಬೇಕಾದ್ರೆ ಅವರು ಒಂದು ಕೈಲಾಸಂ ನಾಟಕದಲ್ಲಿ ಅವ್ರು ಗಂಡು ಪಾತ್ರ ಮಾಡ್ತಾ ಇದ್ರು. ಓಕೆ. ಅದರಲ್ಲಿ ನಮ್ಮ ತಂದೆ ಮೇಕಪ್ ಮಾಡಕ್ ಹೋಗಿದ್ದಾಗ ಅವ್ರು ಭೇಟಿಯಾಗಿದ್ದು. ಆಮೇಲೆ ಒಂದಷ್ಟು ವರ್ಷ ಆದ್ಮೇಲೆ ಮದುವೆ ಆದ್ರು ಅವರು, ನಮ್ಮ ತಂದೆ ನಮ್ಮ ತಾಯಿನ. ಮತ್ತೆ ಅವರು 1966 ಬೆಂಗಳೂರಿನ ಜಯನಗರ 8ನೇ ಬ್ಲಾಕ್ ಅಲ್ಲಿ ಅವರೊಂದು ಮನೆ ಕಟ್ಟಿದ್ರು. ಆ ಮನೆಗೂ ಗ್ರೀನ್ ರೂಮ್ ಅಂತಾನೆ ಹೆಸರಿಟ್ರು ಅವರು, ಯಾಕೆಂದ್ರೆ ಅಲ್ಲೇ ಭೇಟಿಯಾಗಿದ್ದವರು. ಮತ್ತೆ ನಮ್ಮ ಮನೆಯಲ್ಲಿ ಸದಾ ರಿಹರ್ಸಲ್ ಬೇಕಾದಷ್ಟು ನಾಟಕಗಳನ್ನ ನಮ್ಮ ತಂದೆ ಮಾಡಿಸೋರು. ಅದರಲ್ಲಿ ಕೆಲವೊಮ್ಮೆ ನಾನು ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಮಾಡಿದ್ದೀನಿ. ಅಂದ್ರೆ ಇದು ವಿಶೇಷ ಏನು ಇಲ್ಲ, ನಮ್ಮ ಮನೇಲಿ ಎಲ್ಲಾ ಮಕ್ಕಳನ್ನು ಆತರ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದಾರೆ. ಓಕೆ. ಸೊ ದಟ್ ಈಸ್ ಹೌ ನಿಮ್ಮ ಸಿಬ್ಲಿಂಗ್ಸ್ ಆಯಿತು, ನಿಮ್ಮ ಸಿಸ್ಟರ್ಸ್ ಆಯಿತು, ಸೊ ಎವ್ರಿಬಡಿ ಈಸ್ ಎಂಗೇಜ್ಡ್ ಈ ಆ್ಯಕ್ಟಿಂಗಲ್ಲಿ ಅಂತ ಹೇಳ್ಬೋದು. ಎಲ್ಲ ನಮ್ಮ ಅಕ್ಕ, ನನ್ನ ತಂಗಿ ಸುಧಾ ಬೆಳವಾಡಿ, ಸುಧಾ ಬೆಳವಾಡಿ, ಹೌದು. ಮತ್ತೆ ನನ್ನ ತಮ್ಮ ಪ್ರದೀಪ್ ಬೆಳವಾಡಿ. ಅವನು ಜಾಸ್ತಿ ನನ್ನಂಗೆ, ಅವನಿಗೂ ಆಕ್ಟಿಂಗ್ ಏನ್ ಇಂಟ್ರೆಸ್ಟ್ ಇಲ್ಲ ಅವನಿಗೆ. ಅವನಿಗೆ ಲೈಟಿಂಗ್ ಮಾಡೋದಕ್ಕೆ ಬಹಳ ಇಂಟ್ರೆಸ್ಟ್. ಮತ್ತೆ ಸಿನಿಮಾಗೆ ಇದು ಲೈನ್ ಪ್ರೊಡ್ಯೂಸರ್ ಆಗಿ ತುಂಬಾ ವರ್ಕ್ ಮಾಡ್ತಾನೆ ಅವನು, ಕಮರ್ಷಿಯಲ್ ಟಿವಿ ಕಮರ್ಷಿಯಲ್ಸ್ಗೆ ಅದಕ್ಕೆಲ್ಲ. ಸೊ ನಮ್ಮ ಮನೇಲಿ ಎಲ್ಲರೂ ನಾವು ಆಕ್ಟ್ ಮಾಡಿದೀವಿ. ಆದ್ರೆ ನಮ್ಮಲ್ಲಿ ಸುಧಂಗೆ ಆಕ್ಟಿಂಗ್ ತುಂಬಾ ಇಂಟ್ರೆಸ್ಟ್ ಇರೋದು. ಅವಳು ತುಂಬಾ ಆಕ್ಟ್ ಮಾಡ್ತಾಳೆ, ಅವಳು ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದಾಳು. ನಾನು ಈಗೊಂದು 10-12 ವರ್ಷದಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ ನಾನು, ಅದಕ್ಕೆ ನನ್ನ ಆಕ್ಟರ್ ಅಂತ ಕರೀತಾರೆ ಈಗ. ಸೊ ಆ ಟೈಮಿಗೆ ಸ್ಕೂಲಿಂಗ್ ಆಯಿತು, ಕಾಲೇಜ್ ಟೈಮಲ್ಲೆಲ್ಲ ಏನಾದರೂ ಒಂದು ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡುವುದು ಅಥವಾ ಆ್ಯಕ್ಟಿಂಗ್ ಮಾಡೋದು ಅಂಥದ್ದೇನಾದರೂ ಆ್ಯಕ್ಟಿವಿಟಿ ಇತ್ತಾ ಸರ್? ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಮಹಿಳಾ ಸೇವಾ ಸಮಾಜದಲ್ಲಿ ನಾನು ಒಂದು 3ನೇ ಕ್ಲಾಸಿಂದ 7ನೇ ಕ್ಲಾಸ್ ವರ್ಗು ಓದಿದೆ ನಾನು. ಅವಾಗ ನಮ್ಗೆ ಉಷಾ ನವರತ್ನ ರಾಮ್ ನಮ್ಗೆ ಹಿಸ್ಟ್ರಿ ಮತ್ತೆ ಇಂಗ್ಲಿಷ್ ಎರಡು ಮಾಡೋರು. ಅವರು ನಮ್ಗೆ ನಾಟಕ ಎಲ್ಲ ಮಾಡಿಸೋರು. ಅವ್ರು ಮಾಡಿಸಿದಾಗ ಒಂದು ನಾಟಕದಲ್ಲಿ ಏನೋ ಮಾಡಿರ್ಬೋದು, ನೆನಪಿದೆ. ಆದ್ರೆ ಹೆಚ್ಚು ನಾನು ಮೃದಂಗ ನುಡಿಸ್ತಾ ಇದ್ದೆ ಅವಾಗ. ಆಗ ನಮ್ ಗ್ರೂಪ್ ಸಾಂಗು ಅದರಲ್ಲೆಲ್ಲ ನನ್ನ ಬಳಸೋರು. ಬಟ್ ನ್ಯಾಷನಲ್ ಹೈಸ್ಕೂಲಲ್ಲೂ ನಾನು ಕಲ್ಚರಲ್ ಇದ್ರಲ್ಲೆಲ್ಲ ನಾನು ಮೃದಂಗ ನುಡಿಸಿದ್ದೀನಿ. ಆದ್ರೆ ನಾನು ಇದರಲ್ಲಿ ನ್ಯಾಷನಲ್ ಕಾಲೇಜ್ PUCಗೆ ಬಂದಾಗ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಅಲ್ಲಿ ನಾನು ಡೈರೆಕ್ಟ್ ಮಾಡಿ ನಾಟಕ ಮಾಡಿದ್ದೀನಿ. ಆ ನಾಟಕದಲ್ಲಿ ಆಕ್ಟ್ ಮಾಡಿದ್ದೀನಿ ಆ ಕಾಲೇಜಲ್ಲಿ ಇದ್ದಾಗ. ಓ, ವೆರಿ ನೈಸ್, ವೆರಿ ನೈಸ್. ಅಲ್ಲ, ಮೃದಂಗಂ ನುಡಿಸ್ತಾ ಇದ್ರೆ ಅಂದ್ರೆ ನೀವು ಅಂದ್ರೆ ಮ್ಯೂಸಿಕ್ ಅಲ್ಲಿ ಕೂಡ ತುಂಬಾ ಇನ್ಕ್ಲಿನೇಷನ್ ಇದೆ ಅಂತ ಆಯ್ತು. ಅಂದ್ರೆ ನೋಡ್ರಿ, ನಮ್ ತರ ಮನೆಗಳಲ್ಲಿ ಒಂದು ಮ್ಯೂಸಿಕ್ ಅನ್ನ ಕಲ್ತ್ಕೊಳ್ಳೋದು ಆಕ್ಚುಲಿ ಕ್ಯಾಶುವಲ್ ಆಕ್ಟಿವಿಟಿ. ಡ್ಯಾನ್ಸು, ಮ್ಯೂಸಿಕ್, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯೋದು, ಇದೆಲ್ಲ ಸ್ವಲ್ಪ ನಮ್ಗೆ ಅದೇ ಟ್ರೆಡಿಷನಲ್. ಹಾಗಾಗಿ ನಮಗೆ ಮೃದಂಗ ಕಲಿಯೋದಕ್ಕೆ ನನ್ಗೆ ಹಚ್ಚಿದ್ರು. ಒಂದು 5-6 ವರ್ಷ ಅದನ್ನ ಕಲ್ತೆ. ಆಮೇಲೆ ನಾನು ಒಂದು ಎಕ್ಸಾಮು ಪಾಸ್ ಮಾಡಿದೆ, ಜೂನಿಯರ್. ಆಮೇಲೆ ಬಿಟ್ಬಿಟ್ಟೆ. ಓ, ಅದನ್ನೀಗ ಏನಾದ್ರು ಪರ್ಸೂ ಮಾಡೋ ಒಂದು, ಅದು ಕೆಲವು ಹೇಳ್ತಾರಲ್ಲ, ಆಸ್ ಯು ಸ್ಟಾರ್ಟ್ ಏಜಿಂಗ್ ಅದು ನಿಮ್ಮ ಪ್ಯಾಷನ್ ವಾಪಸ್ ಬರ್ತದೆ ಅಂತ ಹೇಳ್ತಾರೆ. ಈಗ ನಾನೊಂದು ಆರ್ಡರ್ ಮಾಡಿದ್ದೀನಿ, ನನಗೊಂದು ಹೊಸ ಮೃದಂಗ ಮಾಡೋದಕ್ಕೆ. ಅದನ್ನ ನಾನು ತಿರ್ಗಾ ಕಲಿಯಕ್ಕೆ ಶುರು ಮಾಡ್ತೀನಿ. ದಟ್ ಈಸ್ ವಂಡರ್ಫುಲ್, ವಂಡರ್ಫುಲ್. ಇಟ್ಸ್ ಇವನ್ ಐ ಆಮ್ ಆಫ್ ದ ಸೇಮ್ ನೇಚರ್. ನಮಗೂ ಕೂಡ ಚಿಕ್ಕದಿರುವಾಗ ತಬಲಾ ನುಡಿಸೋದು ತುಂಬ ಇಷ್ಟ ಇತ್ತು. ನಡುವಲ್ಲಿ ಬಿಟ್ಬಿಟ್ಟಿದ್ದೆ, ಈಗ ಮತ್ತೆ ಶುರು ಮಾಡಿದ್ದೀನಿ ತಬಲಾ ನುಡ್ಸೋಕೆ. ದಟ್ ಈಸ್ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಸರ್, ಇದು ಮೂವೀಸಲ್ಲಿ ನಿಮಗೆ ಹೇಗೆ ಬ್ರೇಕ್ ಸಿಕ್ತು ಅಂತ ಕೇಳ್ಬೋದು? ಅಥವಾ ನಾನು ಇನ್ನೊಂದು ಹೇಳಿ.
ಬ್ರೇಕ್ ಅನ್ನೋ ಪದಕ್ಕೆ ಏನೋ ಅರ್ಥ ಬರುತ್ತೆ ಅಂದ್ರೆ ಇದು ನಾನು ಅದಕ್ಕೆ ಕಾಯ್ತಾ ಇದ್ದೆ ಅನ್ನೋ ತರ ಇರುತ್ತೆ. ಹಾ. ನಾನು ನಾನೊಂದು ಗರ್ವ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಹಿಂದೆ. ಅದನ್ನ ಒಂದು ಫ್ಯಾಮಿಲಿ ಅದು ತುಂಬಾ ಇಂಟ್ರೆಸ್ಟ್ ಇಂದ ನೋಡ್ತಿದ್ರಂತೆ. ಆ ಫ್ಯಾಮಿಲಿಯ ಒಬ್ಬ ಹುಡುಗ ಅರ್ಜುನ್ ಚಕ್ರಧರ್ ಅಂತ ಅವನು ಅವನು ಹೈಸ್ಕೂಲ್ ಮುಗಿಸಿದ್ನೋ PUC ಇದ್ನೋ ಅವನು ಆವಾಗ ನೋಡ್ತಿದ್ದಂತೆ ಅದನ್ನ. ಆವಾಗ್ಲೇ ಅವ್ನು ಡಿಸೈಡ್ ಮಾಡತ್ತಂತೆ ಗರ್ವನ ನೋಡಿ ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಆವಾಗ್ಲೇ ತೀರ್ಮಾನ ಮಾಡಿದ್ನಂತೆ. ಮಣಿಪಾಲ್ಗೆ ಹೋಗಿ ಅಲ್ಲಿಂದ ಬರೀತಿದ್ದ ನನ್ಗೆ ಅವನು, ನಾನ್ ನಿಮ್ಮ ಫ್ಯಾನ್ ಅಂತಲ್ಲ. ಅವನು ಬಾಂಬೆಗೆ ಹೋಗಿ ಒಂದ್ 2-3 ವರ್ಷ ಕೆಲಸ ಮಾಡಿ ಅಲ್ಲಿ ನನಗೆ TV ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ ಅಂತ ಕಳ್ಸೋನು. ನಾ ಮಾಡ್ತಾ ಇರ್ಲಿಲ್ಲ. ನಾನು ಈ ನಾಟಕದಲ್ಲಿ ಏನಾಗ್ತಿತ್ತು ಅಂದ್ರೆ ಯಾರು ಮಾಡ್ಲಿಲ್ಲ ಪಾತ್ರ ಅಂದ್ರೆ ನಾನ್ ಮಾಡಿರ್ತಿದ್ದೆ. ಯಾವತ್ತೋ ಒಂದಿನ ಶೋ ಇದ್ದಾಗ ಯಾರೋ ಆಕ್ಟರ್ಗೆ ಬರಕ್ ಆಗ್ಲಿಲ್ಲ ಅಂದ್ರೆ ಆ ಪಾತ್ರ ನಾನು ಮಾಡಿದ್ದು ಇದೆ. ಆತರ ಅವ್ನು ನನ್ನ ನೋಡಿದಾನೆ ನಾಟಕದಲ್ಲಿ. ನೋಡಿ ನನಗೆ ಒಂದು ಈ ಮಡ್ರಾಸ್ ಕೆಫೆ ಫಿಲ್ಮ್ ಅಲ್ಲಿ ನೀ ಆಕ್ಟ್ ಮಾಡ್ತೀಯ ಅಂತ ಒಂದು ಸ್ಕ್ರಿಪ್ಟ್ ಕಳಿಸ್ತಾ, ನೀವೇ ಆಡಿಷನ್ ಮಾಡಿ ಕಳಿಸಿಂದ ನಾನು ಆಡಿಷನ್ ನಮ್ಮ ತಂಡದವ್ರ ಜೊತೆನೆ ಆಡಿಷನ್ ಮಾಡಿಸ್ಕೊಂಡು ಕಳಿಸ್ದೆ ನಾನು. ಅದನ್ನ ಅದಕ್ಕೆ ಅವರು ಇಷ್ಟಪಟ್ಟಿದ್ರು, ಶುಜಿತ್ ಸರ್ಕಾರ್. ಅದ್ರಲ್ಲಿ ಆಕ್ಟ್ ಮಾಡಿದೆ. ಅದು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಅನ್ಕೊಂಡಿದ್ದೆ ನಾನು. ಆಮೇಲೆ ಇನ್ನೊಂದ್ ಮಾಡಿದೆ. ಈಗ ಒಂದು 90 ಫಿಲ್ಮ್ ಮಾಡಿದ್ದೀನಿ. ತುಂಬಾ ಒಂದು ಮೇಲಿಂದ ಮೇಲೆ ಒಂದು 4-5 ಭಾಷೆಯಲ್ಲಿ ಮಾಡಿದ್ದೀನಿ ನಾನೀಗ. ಆದ್ರೆ ಅದಕ್ಕೆ ಮುಂಚೆ ನನ್ನ ಗಿರೀಶ್ ಕಾರ್ನಾಡ್ ಅವ್ರ ನಾಟಕದಲ್ಲಿ ನೋಡಿ, ನಾನೊಂದು ಇಂಗ್ಲಿಷ್ ನಾಟಕದಲ್ಲಿ ಅಭಿನಯಿಸಿದ್ದೆ. ಅವ್ರದ್ದು ಗಿರೀಶ್ ಕಾರ್ನಾಡ್ ಅವರ ಅಗ್ನಿ ಮತ್ತು ಮಳೆ ಇಂಗ್ಲಿಷ್ ನಲ್ಲಿ ಮಾಡಿದ್ರು, ಫೈರ್ ಅಂಡ್ ದ ರೇನ್ ಅಂತ. ಆ ನಾಟಕದಲ್ಲಿ ರೇಬಿಯನ್ ಪಾತ್ರ ನಾ ಮಾಡಿದ್ದೆ. ಅದನ್ನ ಗಿರೀಶ್ ಕಾರ್ನಾಡ್ ಬಂದು ನೋಡಿದ್ರು, ಅವ್ರಿಗೆ ಇಷ್ಟ ಆಗಿತ್ತು. ನನ್ನ ಕಾನೂರು ಹೆಗ್ಗಡತಿಯಲ್ಲಿ ನನಗೆ ಓಬಯ್ಯನ ಪಾತ್ರ ಅವ್ರು ಕೊಟ್ಟು ಮಾಡಿಸಿದ್ರು. ಅದಕ್ಕೂ ಹಿಂದೆ ನಾನು 8ನೇ ಕ್ಲಾಸ್ ಮುಗಿಸು 10ನೇ ಕ್ಲಾಸ್ ಮುಗಿಸು ನಮ್ಮ ತಂದೆ 8ನೇ ಕ್ಲಾಸ್ ಅನ್ಸುತ್ತೆ, ನಮ್ಮ ತಂದೆ ಇವರು ಎನ್ ಲಕ್ಷ್ಮೀನಾರಾಯಣ್ ಅವ್ರದ್ದು ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದ್ರು, ಅಬಚೂರಿನ ಪೋಸ್ಟ್ ಆಫೀಸ್, ತೇಜಸ್ವಿ ಅವರ ಸಣ್ಣ ಕಥೆ. ಅದನ್ನ ಚಿಕ್ಕಮಂಗ್ಳೂರಿನ ಒಂದು ಪ್ಲಾಂಟೇಶನ್ ಮನೆಯಲ್ಲಿ ಶೂಟ್ ಮಾಡ್ತಾ ಇದ್ರು. ನನಗೆ ಆಗ್ತಾನೆ ಬೇಸಿಗೆ ರಜಾ ಬಂದಿತ್ತು, ಅಲ್ಲಿ ಹೋಗಿದ್ದೆ. ನಾ ಶೂಟಿಂಗ್ ಅಲ್ಲಿ ಇದ್ದಿದ್ರಿಂದ ನನಗೊಂದು ಹಳ್ಳಿ ಹುಡುಗನ ಪಾತ್ರ ಕೊಟ್ಟಿದ್ರು. ನನ್ಗೇನ್ ಮಾತೇನಿಲ್ಲ, ಓಡೋದು, ಬಸ್ಸಿಂದ ಓಡೋದು, ಎಲ್ಲರ ಜೊತೆ ಕೂತಿರೋದು, ಈ ತರದ್ದು ಇತ್ತು ಅಷ್ಟೇ. ಅದು ಮಾಡಿದ್ದೆ. ಅದಾದ್ಮೇಲೆ ಅದೇ ಡೈರೆಕ್ಟರು ನಾನು 2nd PUC ಮುಗಿಸಿದಾಗ ಮುಯಿ ಅಂತ ಇನ್ನೊಂದು ತೇಜಸ್ವಿ ಅವರ ಸಣ್ಣ ಕಥೆಯಲ್ಲಿ ಅದರಲ್ಲಿ ನಮ್ಮ ತಾಯಿ ಪಾತ್ರ ಮಾಡಿದ್ರು. ಆವಾಗ್ಲೂ ನಾ ಶೂಟಿಂಗ್ ಹೋಗಿದ್ದಾಗ ನನಗೆ ಅವಾಗ ಒಂದು ಟಾಕಿಂಗ್ ರೋಲ್ ಕೊಟ್ಟಿದ್ರು, ಕಾಫಿ ತಂದು ಕೊಡೋದು ಹೋಗೋದು ಒಂದು ರೋಲ್ ಕೊಟ್ಟಿದ್ರು. ಆ ತರದ್ದು ಕಾಣಿಸ್ಕೊಂಡಿದ್ದೆ ಅಷ್ಟೇ ಸಿನಿಮಾ. ನೈಸ್ ಸರ್. ಇಲ್ಲೊಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರೋಣ, ಮುಂದುವರ್ಸೋಣ ನಮ್ಮ ಈ ಮಾತು. ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ.
ಮಾತಲ್ಲಿ ಜೇನಂಥ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬ ಹೂ ಚೆಲ್ಲಿ ನಿಂತೇನಿ ಮನದಲ್ಲಿ ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ ನೀ ತಂದ ನೋವಿಗೆ ಕೊನೆಯಲ್ಲಿ ಮೊದಲೆಲ್ಲಿ ಬಲು ದೂರ ನೀ ಹೋಗೆ ನಾ ತಾಳೆ ಈ ಬೇಗೆ ಬಾಬಾರೆ ಚೆಲುವೆ ಬಾರೇ ಒಲವೇ ಬಾರ ಬಾರ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕನ್ನಡವಾಣಿ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತಿನ ತಾರೀಕು ಜುಲೈ 20th 2025 ಬೆಳಗಿನ ಜಾವ 9 ಗಂಟೆಯಾಗಿ 27 ನಿಮಿಷ ಸೆಂಟ್ರಲ್ ಸ್ಟ್ಯಾಂಡರ್ಡ್ ಟೈಮ್ ಆಫ್ USA ಅಂತ ಹೇಳ್ತೀವಿ ನಾವು. ಹಾಗೆ ನಮ್ಮ ಇಂಡಿಯಾದಲ್ಲಿ ಈಗ 8 ಗಂಟೆ ಆಗಿ 5 ನಿಮಿಷ ಆಗಿದೆ. ಸೊ ಬನ್ನಿ, ಇವತ್ತಿನ ಕಾರ್ಯಕ್ರಮ ತುಂಬ ಒಂದು ಇಂಟ್ರೆಸ್ಟಿಂಗ್ ಕಾರ್ಯಕ್ರಮ ಇದೆ. ನಮ್ಮ ಜೊತೆ ಇಂಟ್ರೆಸ್ಟಿಂಗ್ ಗೆಸ್ಟ್ ಇದ್ದಾರೆ, ಮಿಸ್ಟರ್ ಪ್ರಕಾಶ್ ಬೆಳವಾಡಿ ಅವರು. ಹೀಸ್ ಅವರ ಪ್ರಕಾರ ಅವರು ಆ್ಯಕ್ಟರ್ ಅಂತ ಇತ್ತಿತ್ತಲಾಗೆ ಅಂತ ಅವರಿಗೆ ಕರೀಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಅವ್ರಿಗೆ ಹೇಳ್ತಾ ಇದ್ರು ಈಗ ಈ ಬ್ರೇಕಿನ ಮೊದಲು. ಬಟ್ ಹೀ ಈಸ್ ಆಲ್ಸೋ ಎ ಗ್ರೇಟ್ ಡೈರೆಕ್ಟರ್ ಮತ್ತು ಹೀ ಈಸ್ ಅ ಗ್ರೇಟ್ ಒರೇಟರ್ ಆ್ಯಸ್ ವೆಲ್ ಆ್ಯಸ್ ಮೋಟಿವೇಶ್ನಲ್ ಸ್ಪೀಕರ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಹೀ ಈಸ್ ಎ ಫಿಲಾಂಥ್ರಾಪಿಸ್ಟ್. ಸೊ ಬನ್ನಿ ಸರ್, ಆಫ್ಟರ್ ದಿಸ್ ಬ್ಯೂಟಿಫುಲ್ ಸಾಂಗ್, ನಮ್ಮ ಎಸ್ಟರ್ ಇಯರ್ ಸಾಂಗ್ ಅಂತ ಹೇಳ್ತೀನಿ ನಾನು. ಸೊ ನನಗೆ ತುಂಬ ಇಷ್ಟ ಈ PB ಶ್ರೀನಿವಾಸ್, P ಸುಶೀಲಾ ಅವರ ಹಾಡುಗಳನ್ನೆಲ್ಲ ಕೇಳೋದಂದರೆ. ಸೊ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಅಂತೇಳಿ ತೊಗೊಂಡೆ. ಸರ್, ನೀವು ಮೂವಿ ಬಗ್ಗೆ ನೀವು ಹೇಳಿದ್ರಿ, ಹೇಗೆ ನಿಮಗೆ ಮೆಡ್ರಾಸ್ ಕೆಫೆಯಲ್ಲಿ ಬ್ರೇಕ್ ಸಿಕ್ತು, ಅಥವಾ ಬ್ರೇಕ್ ಅಂತ ಅದು ಯೂಸ್ ಮಾಡಲ್ಲ, ಹೇಗೆ ಅದು ಹೇಳಿ ಬ್ರೇಕ್ ಅಂತ ಅವಕಾಶ ಅಂತ ಹೇಳ್ತೀನಿ. ಸೊ ಆದರೆ ನನಗೆ ಒಂದು ಕುತೂಹಲ ಏನಂದರೆ ಸ್ಟಂಬಲ್ ಪಿಕ್ಚರ್. ಸೊ ದ ಫಸ್ಟ್ ನೀವು ಡೈರೆಕ್ಟ್ ಮಾಡಿದ ಒಂಥರ ಸಿನಿಮಾ ಅಂತ ಹೇಳ್ಬೋದು. ಸೊ ಅದು ಕೂಡ ಇಂಗ್ಲೀಷ್ ಮೂವಿ. ಅದರದ್ದು ಹೇಗೆ ನಿಮಗೆ ಅವಕಾಶ ಬಂತು, ನಿಮಗೆ ದಟ್ ಯು ಹ್ಯಾವ್ ಟು ಡೈರೆಕ್ಟ್ ದಟ್ ಮೂವಿ, ಅಥವಾ ಒಂದು ಇಂಟ್ರೆಸ್ಟ್ ಹೇಗೆ ಬಂತು? ಅದೇನಾಯ್ತು ಅಂದ್ರೆ, ನಾನು ಗರ್ವ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಹೌದು. ಅದು ನಾನು ಮತ್ತೆ ನನ್ನ ಸ್ನೇಹಿತರು ಸೇರ್ಕೊಂಡು ಮಾಡಿದ್ದ ಒಂದು ಕಂಪನಿ ಅದು. ನಮ್ಮ ಕಂಪನಿಯಿಂದಾನೇ ನಾವು ಈ ಗರ್ವ ಅನ್ನೋ ಸೀರಿಯಲ್ನ ಮಾಡ್ತಾ ಇದ್ವಿ. ಅದು ಇದ್ದಕ್ಕಿದ್ದಂತೆ ನಿಲ್ಲೋ ತರದಾಯ್ತು ನಮ್ಗೆ. ಆವಾಗ ನಾವು ಒಂದು ಎಂಪ್ಲಾಯ್ ಮಾಡಿದ್ವಿ, ಒಂದು 22 ಜನ ಇದ್ರು ನಮ್ಮ ಕಂಪನಿಯಲ್ಲಿ. ಅವ್ರಿಗೆಲ್ಲ ಒಂದು 6 ಜನಕ್ಕೆ ಎಡಿಟಿಂಗ್ ಬರ್ತಾ ಇತ್ತು, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಷನ್ ಮಾಡೋದಕ್ಕೆ ಒಂದು 2-3 ಜನ ಇದ್ರು. ಅವ್ರನ್ನೆಲ್ಲ ನಾವು ಒಟ್ಟಿಗೆ ಇದ್ವಿ. ನಾವು ಕಂಪನಿಯಲ್ಲಿ ಉಳಿಸ್ಕೋಬೇಕು ಅಂತ ನಾವು ಡಿಸೈಡ್ ಮಾಡಿ ಏನ್ ಮಾಡೋದು ಅಂದ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಒಂದು ಸ್ಕ್ರಿಪ್ಟ್ ನ ತಯಾರು ಮಾಡಿದ್ವಿ. ಆಗ್ತಾನೆ .com ಬೋರ್ಡ್ಗಳು ಎಲ್ಲಾ ಕಡೆ ಬೆಂಗಳೂರಿನಲ್ಲಿ ಇರೋದು. ಮತ್ತೆ ಸ್ವಲ್ಪ ಒಂದು couple of these .com companies were actually just fly by night operators. They misuse the stock exchange, and ತುಂಬಾ ಜನಕ್ಕೆ ಅನ್ಯಾಯ ಆಯ್ತು. ತುಂಬಾ ಜನ ಅದಕ್ಕೆ ಮಾರು ಹೋಗಿ ಅವರು ಲೈಫ್ ಸೇವಿಂಗ್ಸ್ ಅನ್ನೆಲ್ಲ ಅದರಲ್ಲಿ ಹಾಕಿ ಕಳ್ಕೊಂಡಿದ್ದು ಉಂಟು. ಕೋಆಪರೇಟಿವ್ ಸೊಸೈಟೀಸ್ ದುಡ್ಡನ್ನ ಹಾಳು ಮಾಡಿದ್ದೆಲ್ಲ ಆಯ್ತು. ಅದಿದ್ರಿಂದ ನಾನು ಆ ಸಬ್ಜೆಕ್ಟ್ ಮೇಲೆ ಒಂದು ಸ್ಕ್ರಿಪ್ಟ್ ಅನ್ನ ಮಾಡಿದೆ. ಒಂದಿಬ್ಬರು ಸಹಾಯ ತಗೊಂಡು ಆ ಸ್ಕ್ರಿಪ್ಟ್ ಅನ್ನ ಮಾಡಿದೆ ನಾನು. ಅದನ್ನ ನಾನೇ ಡೈರೆಕ್ಟ್ ಮಾಡಿದೆ. ಹಾಗಾಗಿ ಅದು ಇಂಗ್ಲಿಷ್ ನಲ್ಲಿ ಮಾಡಿದ್ವಿ. ಬಿಕಾಸ್ ನಮ್ಗೆ ಕನ್ನಡದಲ್ಲಿ ಅದಕ್ಕೆ ಅಂಥದನ್ನ ಮಾಡೋದಕ್ಕೆ ಒಂದು ಮಾಹೋಲ್ ಬೇಕಲ್ಲ, ಬರೀ ಪದ ಇದ್ರೆ ಸಾಲ, ಪದಕ್ಕೆ ಧ್ವನಿ ಬೇಕಲ್ಲ. ಇಂಗ್ಲಿಷ್ ನಲ್ಲಿ ಪದಗಳಿಗೆ ಆ ಧ್ವನಿ ಇರುತ್ತೆ. ಇವಾಗ ಒಂದು ಇದು ಇನ್ವೆಸ್ಟರ್ ಕಾನ್ಫಿಡೆನ್ಸ್, ಮತ್ತೆ ಇದು ಸೇವ್ ದಿಸ್, ಲೆಟ್ಸ್ ಸೇವ್ ದಿಸ್ ಫೈಲ್ ಆನ್ ದ ಕ್ಲೌಡ್. ಆ ತರದಲ್ಲಿ ಹೇಳೋದಿಕ್ಕೆ ನಾ ಹೇಳ್ತಾ ಇರೋದು ಇಮ್ಯಾಜಿನ್ 25 ವರ್ಷದ ಹಿಂದೆ ಆ ತರ ಈ ವೊಕ್ಯಾಬ್ಯುಲರಿ ಇರುತ್ತಲ್ಲ, ಸೇವಿಂಗ್, ಇದು ರೈಟಿಂಗ್ ಅನ್ ಆಲ್ಗೋರಿದಮ್, ರೈಟಿಂಗ್ ಎ ಫೈನಾನ್ಷಿಯಲ್ ಪ್ಯಾಕೇಜ್, ಈ ತರದ್ದೆಲ್ಲ ನಮ್ಗೆ ಕಷ್ಟ ಇರುತ್ತೆ ಅಲ್ವಾ.
ಹೌದೌದು, ಕರೆಕ್ಟ್. ಸಾರಿ, ಐ ಹ್ಯಾವ್ ಎ ಕಾಲ್ ಇಂಟರಪ್ಟಿಂಗ್ ಮೀ. ನಾನು ಕಟ್ ಮಾಡ್ತೀನಿ ಅದನ್ನ. ಐ ನೋ ಹೌ ಟು ಡೂ ಇಟ್ ಅಷ್ಟೇ. ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಹಾಂ. ಹ್ಞೂ. ಓಕೆ, ಸಾರಿ. ಅದು ನಾನು ಹ್ಞೂ. ಯೂಸಿಂಗ್ ಮೈ ಮೊಬೈಲ್ ಫೋನ್, ಅದಕ್ಕೆ ಇದು ಏನು ತೊಂದರೆ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಹಾಂ. ಸೊ ಸೊ ಹಾಗಾಗಿ ಅದನ್ನ ಮಾಡಿದ್ದು ಅದನ್ನ. ಬಟ್ ಅದು ಮಾಡಿ ಅದಕ್ಕೆ ಅವಾರ್ಡ್ ಎಲ್ಲ ಏನೋ ಬಂತು, ಆದ್ರೆ ತುಂಬಾ ಲಾಸ್ ಆಯ್ತು ನಮಗೆ ಅದನ್ನ ಮಾಡಿದ್ದಕ್ಕೆ. ಬಟ್ ಐ ತುಂಬಾ ಥಿಂಕ್ ತುಂಬಾ ಸಾಲ ಮಾಡ್ಬಿಟ್ಟೆ ಆ ಟೈಮಲ್ಲಿ ನಾನು. ಅದಕ್ಕೆ ನೀವು ಫಿಲಾಂಥ್ರೋಪಿಸ್ಟ್ ಅಂದ್ರೆ ನಂಗೆ ನಗು ಬರುತ್ತೆ. ಅಲ್ಲಿ ಇಲ್ಲಿ ಏನೋ ದುಡ್ಡು ಕೊಟ್ಟಿರ್ಬೋದು, ಆದ್ರೆ ಕೈಲಾಗದವನು ಮಾಡಿದ್ರು. ಇಲ್ಲ, ದಟ್ ಈಸ್ ಹೌ ಯು ಹೊಟ್ಟೆಗಿಟ್ಟಿಲ್ಲ ಹೊಟ್ಟೆಗಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ತರ ಎಲ್ಲ ಮಾಡಿದ್ದುಂಟು. ಅಂದ್ರೆ ಅದಕ್ಕೆ ಫಿಲಾಂಥ್ರೋಪಿಸ್ಟ್ ಅಂತ ಹೇಳಿಸ್ಕೊಳಕ್ಕೆ ಲಾಯಕ್ಕಿಲ್ಲ ಅನ್ಕೊತೀನಿ. ಅದು ದೊಡ್ಡತನ ಸರ್, ಅಷ್ಟೇ, ಮತ್ತೇನಲ್ಲ. ಸರ್, ಎಲ್ರಿಗೂ ಒಂದು ಇಂಪಾರ್ಟೆಂಟ್ ರೋಲ್ ಅಂತ ಬೇಕೇ ಬೇಕು ಅಂತ ಒಂದು ಮನಸ್ಸಿರುತ್ತೆ. ವೆನ್ ಸಂಬಡಿ ಗೆಟ್ಸ್ ಇನ್ ಟು ದ ಆ್ಯಕ್ಟಿಂಗ್ ಮೋಡ್, ಒಂದು ವೆದರ್ ಇಟ್ಸ್ ಎ ಡ್ರಾಮಾ, ವೆದರ್ ಇಟ್ ಈಸ್ ಎ ಥಿಯೇಟರ್, ವೆದರ್ ಇಟ್ಸ್ ಎ ಸಿನಿಮಾ ಅಂತೇಳಿ ಇಟ್ಕೊಂಡ್ರು ಕೂಡ. ಸೊ ಟಿಪಿಕಲಿ ನೀವು ಯಾವುದಾದ್ರು ನಿಮಗೆ ಒಂದು ಕಾಲ್ ಬರ್ತದೆ, ಪ್ರೊಡ್ಯೂಸರ್ ಆಯಿತು, ಡೈರೆಕ್ಟರಿಂದ ಆಯಿತು, ಆವಾಗ ನಿಮಗೆ ಸಿಲೆಕ್ಷನ್ ಆಫ್ ರೋಲ್, ಆ ಪ್ರಾಸೆಸ್ ಹೇಗಿರುತ್ತೆ? ಐ ಮೀನ್, ಹೌ ಡು ಯು ಸಿಲೆಕ್ಟ್ ಎ ರೋಲ್? ಇದು ಚೆನ್ನಾಗಿದ್ದಾನೆ, ಇದು ಚೆನ್ನಾಗಿಲ್ಲ ಅಂತೇಳಿ, ಹೌ ಡು ಯು ಡೂ ದ್ಯಾಟ್? ಯೂಶಲಿ ನಾನು ಇಂಪಾರ್ಟೆಂಟ್ ರೋಲ್ ಅಂದ್ರೆ ಎಷ್ಟು ಸ್ಕ್ರೀನ್ ಟೈಮ್ ಇದೆ ಅನ್ನೋದು ಒಂದು ವ್ಯಾಲ್ಯೂ, ನಾ ಇಲ್ಲ ಅಂತಿಲ್ಲ. ಆದ್ರೆ ಅದಕ್ಕಿಂತ ಮುಖ್ಯವಾದ ವ್ಯಾಲ್ಯೂ, ಇವಾಗ ನೀವು ಇಫ್ ಯು ಗೆಟ್ ಅ ಲಾಟ್ ಆಫ್ ಸ್ಕ್ರೀನ್ ಟೈಮ್, ಆಸ್ ಅ ಫಾದರ್ ಆರ್ ಎ ಫ್ರೆಂಡ್, ಹೌ ಡು ಯು ಅಫೆಕ್ಟ್ ದ ಸ್ಟೋರಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಹೀರೋ ಪಕ್ಕದಲ್ಲೇ ಥ್ರೂಔಟ್ ದ ಫಿಲ್ಮ್ ಕಾಣಿಸ್ಕೊಂಡ್ರೆ ಏನ್ ಪ್ರಯೋಜನ ಇರುತ್ತೆ ಅಲ್ವಾ? ಏನಂದ್ರೆ ನೀವು ರೋಲ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾ ಏನ್ ನೋಡ್ತೀನಿ ಅಂದ್ರೆ, ಇಫ್ ದ ರೋಲ್ ಹ್ಯಾಸ್ ಎ ಟ್ರೆಜೆಕ್ಟರಿ, ವಿಚ್ ಇಸ್ ನಾಟ್ ಎ ಸ್ಟ್ರೇಟ್ ಲೈನ್. ಅಂದ್ರೆ ಏನ್ ಹೇಳ್ತೀನಿ, ಇನ್ ದ ಟೈಮ್ ಆಫ್ ದ ಸ್ಟೋರಿ, ದ ಕ್ಯಾರೆಕ್ಟರ್ ಶುಡ್ ಅಫೆಕ್ಟ್ ದ ಸ್ಟೋರಿ, ಅಂಡ್ ದ ಕ್ಯಾರೆಕ್ಟರ್ ಇನ್ ಟರ್ನ್ ಶುಡ್ ಬಿ ಅಫೆಕ್ಟೆಡ್ ಬೈ ದ ಸ್ಟೋರಿ. ಆ ತರ ಇದ್ರೆ ಅಪ್ಸ್ ಅಂಡ್ ಡೌನ್ಸ್ ಏನ್ ಬರುತ್ತೆ ಅದರಲ್ಲಿ, ಅದು ಬಂದ್ರೆ ಒಂದು ನನಗೆ ರೋಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ಚಿಕ್ಕ ರೋಲ್ ಇದ್ರೂ ಪರವಾಗಿಲ್ಲ, ಅವಾಗ ಇಟ್ ವಿಲ್ ಬಿ ಎ ಸಿಗ್ನಿಫಿಕೆಂಟ್ ರೋಲ್. ಸೊ ನಾನು ಆ ತರ ರೋಲ್ನ ಅಕ್ಸೆಪ್ಟ್ ಮಾಡ್ತೀನಿ. ಅಂದ್ರೂ ಕೆಲಸ ಮೇಲೆ ದಾರಿ ತಪ್ತೀನಿ, ಅದು ಚೆನ್ನಾಗಿರಲ್ಲ ಮಾಡಿದ್ಮೇಲೆ. ಬಟ್ ಆದಷ್ಟು ಆ ತರ ಚೂಸ್ ಮಾಡ್ತೀನಿ. ನನ್ಗೆ ಕರೆದಿದ್ದು ಎಲ್ಲ ಫಿಲ್ಮ್ಗೂ ನಾನು ಒಪ್ಕೊಳಲ್ಲ. ಓಕೆ. ಸೊ ಅದರಲ್ಲಿ ಏನಾದ್ರು ನೀವು ಚೂಸ್ ಮಾಡುವಾಗ ಹಾಗೇನಾದರೂ ಒಂದು ನಿಮಗೆ ಮೈಂಡ್ ಸೆಟ್ ಇದೆನಾ, ದಟ್ ನನಗೆ ಇದೇ ಥರ ರೋಲ್ ಬೇಕು ಅಥವಾ ಆ ಥರದ್ದೇನಾದರೂ? ಯಾಕಂದರೆ ಕೆಲವು ಆ್ಯಕ್ಟರ್ಸ್ ಎಲ್ಲ ನಾರ್ಮಲಿ ವೆನ್ ದೇ ಸಿಲೆಕ್ಟ್ ಎ ರೋಲ್, ದೆನ್ ದೇ ಫಾಲೋ ದಟ್ ಟ್ರೆಂಡ್ ದಟ್ ಐ ನೀಡ್ ದಿಸ್ ರೋಲ್ ಓನ್ಲಿ, ಇದೇ ಥರ ಅಂತೇಳಿ. ಆಕ್ಚುಲಿ ಪಾಪ ಅವ್ರು ಮಾಡ್ತಾರೋ ಇಲ್ಲೋ, ನೀವ್ ಯಾವ್ದೋ ತರದ ರೋಲ್ ಅಲ್ಲಿ ಸಕ್ಸೀಡ್ ಆಗಿದ್ರೆ ನೀವು ಅದನ್ನೇ ಕಾಸ್ಟ್ ಮಾಡ್ತಾ ಇರ್ತಾರೆ. ಈಗ ನನ್ಗೆ ಇಂಟೆಲಿಜೆನ್ಸ್ ಡೈರೆಕ್ಟರ್, IB ಚೀಫ್, CBI ಚೀಫ್, ಪೊಲೀಸ್ ಕಮಿಷನರ್, ರಾ ಆಫೀಸರ್, ಈ ತರದ ರೋಲ್ಸ್ ನನಗೆ ಒಂದು half a dozen ನಾ ಮಾಡಿದ್ದೀನಿ ನಾನು. ಐ ಗೆಟ್ ಟೈಪ್ ಕಾಸ್ಟ್ ಆಸ್ ಅ ಪ್ರೊಫೆಷನಲ್ ಆಲ್ವೇಸ್, ಸೈಕಾಲಜಿಸ್ಟ್, ಆಸ್ ಎ ಸೈಕ್ಯಾಟ್ರಿಸ್ಟ್, ಲಾಯರ್ ಆಗಿ, ಇಲ್ಲ ಪೊಲೀಸ್ ಆಫೀಸರ್ ಆಗಿ, ಇಲ್ಲ ಇಂಟೆಲಿಜೆನ್ಸ್ ಚೀಫ್ ಆಗಿ, ಅಥವಾ ಯಾವ್ದೋ ಮಿನಿಸ್ಟರ್ ಆಗಿ, ಈ ತರದ್ದು ಅಂದ್ರೆ ಪರ್ಸನ್ ಇನ್ ಅ ಪೊಸಿಷನ್ ಆಫ್ ಅಥಾರಿಟಿ, ಯೂಶಲಿ ಆ ತರದ ರೋಲ್ಸ್ ನನಗೆ ಬರುತ್ತೆ. ನನಗೆ ಅಂದ್ರೆ ಅದು ಸ್ವಲ್ಪ ಗ್ರೇ ಟೋನ್ಸ್ ಇರೋ ಕ್ಯಾರೆಕ್ಟರ್ ಬರುತ್ತೆ ನನಗೆ. ಓಕೆ ಓಕೆ ಸರ್, ಇಲ್ಲಿ ಕೆಲವೆಲ್ಲ ಒಂದು ಸುಂದರವಾದ ಕಮೆಂಟ್ಸ್ ಎಲ್ಲ ಬಂದಿದೆ, ಒಂದು 2-3 ಓದಿ ಹೇಳ್ತೀನಿ. ಸೊ ಪ್ರಕಾಶ್ ಸರ್, ಅಮೇಝಿಂಗ್ ಆಕ್ಟರ್, ವೆರಿ ಗುಡ್ ಒರೇಟರ್, ಲವ್ಡ್ ಹಿಸ್ ಕ್ಯಾರೆಕ್ಟರ್ ಆಸ್ CBI ಆಫೀಸರ್ ಇನ್ ಒನ್ ಹಿಂದಿ ಮೂವಿ ಅಂತ ಒಬ್ರು ಬರ್ದಿದ್ದಾರೆ. ಆ ಥರದ್ದು ಮಾಡಿರ್ತೀನಿ, CBI ಆಫೀಸರ್ ಅದೆಲ್ಲ ಮಾಡಿರ್ತೀನಿ. ಆಮೇಲೆ ಹ್ಯಾಪಿ ಟು ಲಿಸನ್ ಟು ಸಚ್ ಅನ್ ಅಮೇಝಿಂಗ್ ಇಂಟೆಲೆಕ್ಚುಯಲ್ ಅಂತ ಇನ್ನೊಬ್ರು ಬರ್ದಿದ್ದಾರೆ. ಕನ್ನಡ ವಾಣಿಯಲ್ಲಿ ಪ್ರಕಾಶ್ ಸರ್ ಜೊತೆಗಿನ ಸಂದರ್ಶನ ಬಹಳ ಹೆಮ್ಮೆ ಅನಿಸ್ತಿದೆ ಅಂತೇಳಿ ಇನ್ನೊಬ್ರು ಬರೆದಿದ್ದಾರೆ. ತುಂಬ ಒಳ್ಳೆಯ ವಿಷಯ. ಗ್ರೀಟಿಂಗ್ಸ್ ಟು ಪ್ರಕಾಶ್ ಸರ್, ವೆರಿ ನೈಸ್ ಕ್ಯಾರೆಕ್ಟರ್ ಬೇಸ್ಡ್ ಆಕ್ಟರ್,
Rajiv, Prakash sir is a Rotarian as well. Areva. Warm wishes to our fellow Rotarian. Anta. She is our, Nan Kuda Rotarian. I am a member of RT Nagar Bangalore Club. So, and our president Sarita Desai Anta, our Bardidare. So, she is our current president now. ಸೊ ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಚ್ ಬ್ಯೂಟಿಫುಲ್ ಕಮೆಂಟ್ಸ್. ಸೊ ಇದರಿಂದಾಗಿ ನಮಗೆ ಕನ್ನಡವಾಣಿ ಅವರಿಗೂ ಖುಷಿಯಾಗುತ್ತೆ, ಹಾಗೆ ನಮ್ಮ ಗೆಸ್ಟ್ ಯಾರು ಬಂದಿರ್ತಾರೆ ಅವರಿಗೂ ಖುಷಿಯಾಗುತ್ತೆ. ಹೀಗೆ ಕಮೆಂಟ್ ಮಾಡ್ತಾಯಿರಿ, ಒಳ್ಳೆ ಒಳ್ಳೆ ಕಮೆಂಟು. ಸರ್, ಇದು ರೋಲ್ ಬಗ್ಗೆ ಹೇಳಿದ್ರಿ ನೀವು. ನಿಮಗೆ ಯಾವಾಗಾದರೂ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆನಾ, ನಾನು ಈ ರೋಲ್ ಮಾಡಬಾರ್ದಿತ್ತು ಅಂತೇಳಿ, ಅಂತ ಒಂದು ಫೀಲಿಂಗ್ ಬಂದಿದೆ? ಅದು ತುಂಬಾ ಸಿಲಿ ಆಗುತ್ತೆ. ಯಾಕಂದ್ರೆ ಕತೆ ಹೇಗೆ ಹೇಳಿರ್ತಾರೋ, ಕತೆ ಹೇಳಿದಾಗ ಆ ಕತೆ ಬರೆದವರು ಅಥವಾ ನಿರ್ದೇಶಕರ ಬಗ್ಗೆ ಒಂದು ರೀತಿಯ ಗೌರವ ಮೂಡಿರುತ್ತೆ. ಪಾಪ ಎಷ್ಟು ಗಂಭೀರವಾಗಿ ಏನೋ ಮಾಡಕ್ ಹೊರಟಿದ್ದಾರೆ ಅಂತ ಒಪ್ಕೊಂಡು ಹೋಗಿ ಮಾಡಿದಾಗ ಅವರು ಯಾವ ಗಾಂಭೀರ್ಯಕ್ಕೆ ಯಾವ ತರದ ಬೆಲೆನೂ ಕೊಡೋದಿಲ್ಲ. ಅವ್ರಿಗೆ ನೋಡಿ, ಅವ್ರಿಗೆ ಏನೇನೋ ಬೇರೆ ಆಸೆ ಇರುತ್ತೆ, ಅವ್ರ ತೆವಲುಗಳನ್ನೆಲ್ಲ ತೀರ್ಸ್ಕೊಳ್ಳೋದು ಆ ತರದ್ದು ಇರುತ್ತೆ. ಅಂಥದ್ದು ಡೈರೆಕ್ಟರ್ ಕೈಗೆ ಸಿಕ್ಬಿಟ್ರೆ ಅದು ನರಕ. ಯಾಕೆಂದ್ರೆ ನಮ್ಗೆ ಹೊರಟಾಗಿ ನಾನ್ ಮಾಡಲ್ಲ ಇದನ್ನ ಅಂತ ಹೇಳಿ ಬಂದ್ಬಿಡೋಷ್ಟು ಧೈರ್ಯ ನನ್ಗಿಲ್ಲ. ಕೆಲವು ಆಕ್ಟರ್ಸ್ ಮಾಡಕ್ ಆಗತ್ತಂತೆ, ಅದು ನನ್ ಕೈಯಲ್ಲಿ ಆಗಲ್ಲ. ಒಂದ್ಸತಿ ಕಮಿಟ್ ಮಾಡಿದ್ಮೇಲೆ ಬಿಟ್ಟು ಬರಕ್ ಆಗಲ್ಲ, ಹಿಂಸೆ ತರ ಇರ್ತದೆ. ಆತರ ಒಂದಷ್ಟು ಸತಿ ಆಗಿದೆ ನನಗೆ, ನಾ ಇಲ್ಲ ಅಂತಿಲ್ಲ. ಬಟ್ ಇತ್ತೀಚೆಗೆ ಆಗಿಲ್ಲ. ನಾ ತುಂಬಾ ಹುಷಾರಾಗಿರ್ತೀನಿ. ಯಾರು ಕೇಳಿದಾಗ ಈಗ್ಲೂ ಬೇಗ ನಂಬಿಡೋ ಸ್ವಭಾವ ಇದೆ ನನಗೆ. ಆದ್ರೆ ಸ್ವಲ್ಪ ನಾನು ಮೊದಲಿಗಿಂತ ಜಾಸ್ತಿ ಸೂಕ್ಷ್ಮವಾಗಿ ಕೇಳ್ತೀನಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ, ಅವ್ರ ಉದ್ದೇಶ ಏನಿರ್ಬೋದು ಅಂತ ಊಹೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೀವಿ ನಾವಲ್ಲ, ಸೊ ಅದೇ ಥರ. ಸೊ ಓಕೆ, ವೆರಿ ನೈಸ್, ವೆರಿ ನೈಸ್. ಸೊ ನಾನು ಹಲವಾರು ನಿಮ್ಮ ಹಿಂದಿ ಪಿಕ್ಚರ್ಸನ್ನು ನೋಡಿದ್ದೀನಿ. ಆ್ಯಂಡ್ ಎವ್ರಿ ಮೂವಿ ದ್ಯಾಟ್ ಯು ಹ್ಯಾವ್ ಆ್ಯಕ್ಟೆಡ್, ಯು ಹ್ಯಾವ್ ರಿಯಲಿ ಆ್ಯಕ್ಟೆಡ್ ಸೋ ವೆಲ್ ದ್ಯಾಟ್ ಯು ನೋ ಯು ರಿಯಲಿ, ಅಂದರೆ ನಾನೊಂದು ಆ ಕ್ಯಾರೆಕ್ಟರಲ್ಲಿ ನೀವು ಮುಳುಗಿ ಹೋಗೋ ಥರ ನೀವು ಆ್ಯಕ್ಟಿಂಗ್ ಮಾಡ್ತೀರಾ. ಸೊ ದ್ಯಾಟ್ ರಿಫ್ಲೆಕ್ಟ್ಸ್ ಆ್ಯಂಡ್ ಸೊ ನೀವು ಹಿಂದಿ ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡುವಾಗ, ದೊಡ್ಡ ದೊಡ್ಡ ಹಿಂದಿ ಪಿಕ್ಚರು, ದೊಡ್ಡ ದೊಡ್ಡ ಬ್ಯಾನರಲ್ಲಿ ನೀವು ಆ್ಯಕ್ಟಿಂಗ್ ಮಾಡಿದ್ದೀರಾ. ಹೌ ಡು ಯು ಕಂಪೇರ್? ಅಂದರೆ ನಾನು ಒಂದು ಒಳ್ಳೆ ರೀತಿಯ ಕಂಪ್ಯಾರಿಸನ್ನೇ ಕೇಳ್ತಾ ಇದ್ದೀನಿ, ಲೈಕ್ ಆ್ಯಕ್ಟಿಂಗ್ ಇನ್ ಕನ್ನಡ ಮೂವೀಸ್ ಆ್ಯಂಡ್ ಆ್ಯಕ್ಟಿಂಗ್ ಇನ್ ಹಿಂದಿ ಮೂವೀಸ್. ಏನು ವ್ಯತ್ಯಾಸ ಅಂತ ಅನಿಸ್ತದೆ ನಿಮಗೆ? ಮೊದಲ ವ್ಯತ್ಯಾಸ ಆಕ್ಚುಲಿ ದುಡ್ಡು. ಅವ್ರದ್ದು ತುಂಬಾ ಖರ್ಚು ಮಾಡಿ ಮಾಡ್ತಾರೆ. ನಮ್ಮ ಯೂಶಲಿ ಕನ್ನಡ ಸಿನಿಮಾಗ ಆತರ ಖರ್ಚು ಮಾಡೋದಿಕ್ ಆಗೋದಿಲ್ಲ. ಆದ್ರೆ ಖರ್ಚು ತುಂಬಾ ಕಮ್ಮಿ ಮಾಡಿರೋ ಫಿಲ್ಮ್ಸ್ ಅಲ್ಲಿ ಇವಾಗ ತಾಷ್ಕೆಂಟ್ ಫೈಲ್ಸ್ ತುಂಬಾ ಕಮ್ಮಿ ಖರ್ಚು ಇಂದ ಮಾಡಿರೋ ಸಿನಿಮಾ. ನಾನು ಮಾಡಿದ್ದು ಮೆಡ್ರಾಸ್ ಕೆಫೆ, ತುಂಬಾ ಹೆಸರು ಮಾಡಿದ್ದು ಸಿನಿಮಾ ಅದು. ಇಟ್ಸ್ ಅ ವೆರಿ ಲೋ ಬಜೆಟ್ ಫಿಲ್ಮ್. ಈಗಿನ ಒಂದು ನಾರ್ಮಲ್ ಕನ್ನಡ ಫಿಲ್ಮ್ ಏನ್ ಮಾಡಿರ್ತಾರೋ, ನಾನ್ ಬ್ಲಾಕ್ ಬಸ್ಟರ್ ಅಲ್ಲ, ನಾರ್ಮಲ್ ಬಿಗ್ ಬಜೆಟ್ ಫಿಲ್ಮ್ ಅಂತ ಹೇಳ್ತಾರೆ. ನಾರ್ಮಲ್ ಕನ್ನಡ ಫಿಲ್ಮ್ ಒಂದು 4-5 ಕೋಟಿ ಖರ್ಚು ಮಾಡಿ ಮಾಡೋ ಕನ್ನಡ ಫಿಲ್ಮ್ ತರದ್ದು ಅಷ್ಟೇ ಬಜೆಟ್ ಇದ್ದಿದ್ದು ಅದಕ್ಕೆ. ಆದ್ರೆ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ನಾ ಏನ್ ಹೇಳ್ತೀನಿ, ಈಗ ಬಜೆಟ್ ನ ಬ್ಲೇಮ್ ಮಾಡಿ ಅವರು ಟೆಕ್ನಿಕಲ್ ವ್ಯಾಲ್ಯೂಸ್ ಚೆನ್ನಾಗಿಲ್ಲ ಕನ್ನಡ ಸಿನಿಮಾಲಿ ಅಂದ್ರೆ ಅದು ಸುಳ್ಳು. ಆಕ್ಚುಲಿ ಯು ಕ್ಯಾನ್ ಮೇಕ್ ಎ ಗುಡ್ ಫಿಲ್ಮ್ ವಿಚ್ ಇಸ್ ಲೋ ಬಜೆಟ್ ಆಲ್ಸೋ. ತುಂಬಾ ದೊಡ್ಡ ಡಿಫ್ರೆನ್ಸ್ ಏನಂದ್ರೆ ಅವರ ಪ್ರೊಫೆಷನಲಿಸಮ್. ಈಗ ನೋಡಿ, ಕನ್ನಡ ಇಂಡಸ್ಟ್ರಿಲಿ ತುಂಬಾ ರೇರು ಕಾಂಟ್ರಾಕ್ಟ್ ಎಲ್ಲ ಇರೋದು, ಅವೆಲ್ಲ ಏನು ಇರೋದಿಲ್ಲ. ಅಂದ್ರೆ ಇಟ್ಸ್ ಎ ರಾಕೆಟ್ ಸೈನ್ಸ್ ಇರೋ ಸಿಟಿ ಬ್ಯಾಂಗ್ಳೂರು. ಓಕೆ, ಏಷ್ಯನ್ ಗ್ರೇಟ್ Sonicons and unicorns happen in Bangalore city. It's an academically rich city. Okay, but none of that professionalism or modernism or or that aspiration is reflected typically in a Kannada film. ಒಂದು ಸ್ವಲ್ಪ ಕೀಳರಿಮೆಯಿಂದ ಅವ್ರಿಗೆ ಅವರು ಈ ಕನ್ನಡ, ಇಲ್ಲಿ ನಮ್ಗೆ ಸಾಫ್ಟ್ವೇರ್ ಇಂಡಸ್ಟ್ರಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ, ಇವ್ರಿಗೂ ಸಂಬಂಧನೇ ಇರಲ್ಲ. ಅವರು ಸ್ಟೀವನ್ ಸ್ಪೀಲ್ಬರ್ಗ್ ಸಿನಿಮಾಗೆ ಇಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಸಪೋರ್ಟ್ ಇರುತ್ತೆ. ಆದ್ರೆ ನಮ್ಮ ಕನ್ನಡ ಸಿನಿಮಾದವ್ರು ಅವ್ರನ್ನ ಮಾತಾಡ್ಸೋದಿಲ್ಲ. ಅಂದ್ರೆ ಅವ್ರಿಗೆ ಒಂದು ಪ್ರೊಫೆಷನಲ್ ಆಸ್ಪಿರೇಷನ್ ಒಟ್ಟಾರೆ ಕನ್ನಡ ಸಿನಿಮಾದಲ್ಲಿ ಕಮ್ಮಿ ಇದೆ. ಅಪರೂಪದ ದೊಡ್ಡ ಬಜೆಟಿನ ಸಿನಿಮಾಗಳು ಕೆಲವು ಬರ್ತಾ ಇದೆ, ಹೊಸ ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದಾರೆ. ಅಂತವ್ರು ಒಬ್ರು ಇಬ್ರು
ಒಂದ್ 2-3 ಜನ ಪ್ರೊಡಕ್ಷನ್ ಹೌಸಸ್ ಆ ತರದ ಹೈ ಕ್ವಾಲಿಟಿ ಪ್ರೊಫೆಷನಲ್ ಟೆಕ್ನಿಕಲಿ ಗುಡ್ ಫಿಲ್ಮ್ಸ್ ಮಾಡ್ತಾರೆ. ಮತ್ತೆ ಸ್ವಲ್ಪ ಡೈರೆಕ್ಟರ್ಸ್ ಬಂದಿದ್ದಾರೆ, ನಂಗೆ ಎಲ್ಲರೂ ನೆನಪಿಲ್ಲ ಇವಾಗ. ಈಗ ಹೇಮಂತ್ ರಾವ್, ಈಗ ಇತ್ತೀಚೆಗೆ ಮನ್ಸೋರೆ, ಈ ತರದವರೆಲ್ಲ ಒಂದಷ್ಟು ಜನ ಡೈರೆಕ್ಟರ್ಸ್, ಯಂಗ್ ಡೈರೆಕ್ಟರ್ಸ್ ಬಂದಿದ್ದಾರೆ. ಅವರು ಸ್ವಲ್ಪ ಪ್ರೊಫೆಷನಲಿ ಗುಡ್ ಫಿಲ್ಮ್ಸ್ ಮಾಡುವ ಪ್ರಯತ್ನ ಮಾಡ್ತಾರೆ. ನಾ ಎಲ್ಲರ ಹೆಸರು ಹೇಳಿಲ್ಲ, ಸಾರಿ. ದುನಿಯಾ ಸೂರಿ ಅವರೆಲ್ಲ ಮಾಡ್ತಾರೆ. ಆದ್ರೆ ದಟ್ ಈಸ್ ಫಾರ್ ಅಂಡ್ ಫ್ಯೂ ಬಿಟ್ವೀನ್. ಅಂದ್ರೆ ಏನಾಗತ್ತೆ, see over nearly 250 films that are released every year in Kannada. ಹೌದು. Hardly maybe a dozen will pass this quality test, I think. That is the second big thing, that professionalism is not there. ಮೂರನೇ ಏನಂದ್ರೆ socially backward it is. ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೋಷಿಯಲಿ ಬ್ಯಾಕ್ವರ್ಡ್. ಅಂದ್ರೆ ವಿಮೆನ್ ಅನ್ನ ಟ್ರೀಟ್ ಮಾಡೋ ರೀತಿ, ಎಲ್ಲ ಔಟ್ಡೋರ್ ಶೂಟಿಂಗ್ ಹೋಗಿರ್ತೀರಾ ಅಂದ್ರೆ ವಿಮೆನ್ಗೆ ಒಂದು ಟಾಯ್ಲೆಟ್ ಅರೇಂಜ್ ಮಾಡಬೇಕು ಅನ್ನೋ ತರದ್ದು ತುಂಬಾ ರೇರು. ಅದನ್ನ ಮಾಡ್ತಾರೆ ಅಂತ ನಂಬೋದೇ ಕಷ್ಟ. ಆ ತರ ಒಂದು ಏನು ತುಂಬಾ ದೊಡ್ಡ ಉಪಕಾರ ಮಾಡ್ದಂಗೆ ಅವರೊಂದು ಕ್ಯಾರವಾನ್ ಅನ್ನ ತರಿಸಿದ್ರೆ ಅದನ್ನೇ ಎಲ್ಲಾರು ಯೂಸ್ ಮಾಡ್ಬೇಕು. ಆ ಕ್ಯಾರವಾನ್ ಒಳಗ್ ಹೋಗಿ ಯಾರು ಕೂತ್ಕೋಬಹುದು, ಯಾರು ಕೂತ್ಕೋಬಾರ್ದು ಅನ್ನೋದ್ರಲ್ಲೇ ಒಂದು ಟೆನ್ಷನ್ ಕ್ರಿಯೇಟ್ ಮಾಡೋದು. ಈ ತರದ್ದು ಸಿನಿಮಾಗೆ ಅವರು 4 ಕೋಟಿ ಖರ್ಚು ಮಾಡಿದ್ರು, ಅದು 3,000 ಖರ್ಚು ಮಾಡಿ ಒಂದು ಕ್ಯಾರವಾನ್ ತರ್ಸ್ಕೊಳ್ಳೋದಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಎಸ್ಪೆಷಲಿ ಫಾರ್ ವಿಮೆನ್ ತುಂಬಾ ಕಷ್ಟ. ಅಂಡ್ ಪಾರ್ಟಿಸಿಪೇಷನ್ ಆಫ್ ಗರ್ಲ್ಸ್, ಲೇಡೀಸ್ ಇನ್ ಕನ್ನಡ ಸಿನಿಮಾ, ಅಂದ್ರೆ ನೇಪಥ್ಯದಲ್ಲಿ, ಅಂದ್ರೆ ಬ್ಯಾಕ್ ಸ್ಟೇಜ್, ಬಿಹೈಂಡ್ ದ ಸ್ಕ್ರೀನ್ ಕೆಲಸ ಮಾಡೋದು ಕನ್ನಡ ಸಿನಿಮಾದಲ್ಲಿ ತುಂಬಾ ಕಮ್ಮಿ. ಹಿಂದಿಲಿ ಈಗ ಮೇ ಬಿ ಅಪ್ ಟು 1/3 ಇರೋ ಚಾನ್ಸ್ ಇರುತ್ತೆ. ಮತ್ತೆ ಇಲ್ಲಿ ಅವರೆಲ್ಲ ಪ್ರೊಫೆಷನಲ್ಸ್ ಆಗಿರ್ತಾರೆ. ದೇ ಹ್ಯಾವ್ ಕಮಾಂಡ್. ಯು ಕ್ಯಾನಾಟ್ ಟ್ರೀಟ್ ದಮ್ ಆಸ್ ಲೆಸ್ ಬಿಕಾಸ್ ದೇ ಆರ್ ವಿಮೆನ್. ಅವ್ರಿಗೆ ಅಥಾರಿಟಿ ಇರುತ್ತೆ, ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇಂದ ಅವರು ದೇ ಕ್ಯಾನ್ ಆಕ್ಚುಲಿ ಇವನ್ ಆರ್ಡರ್ ಎವ್ರಿ ಒನ್ ಅರೌಂಡ್. ಆ ತರದ್ದು ಇರುತ್ತೆ. ಆ ತರದ್ದು ನಮ್ಗೆ ಇನ್ನು ಬರೋದು ಅದು ಕಷ್ಟ ಇದೆ. ಬಟ್ ನೀವು ಪ್ರೊಫೆಷನಲಿಸಮ್ ಇನ್ಕ್ರೀಸ್ ಮಾಡಕ್ ಹೋದ್ರೆ ಅದು ಸರಿ ಹೋಗಕ್ ಶುರು ಆಗುತ್ತೆ. The other problem with the social attitude is this. ತುಂಬಾ ರೇರು ನಮ್ಗೆ ಸಿಂಕ್ ಸೌಂಡ್, ಅಂದ್ರೆ ಲೊಕೇಶನ್ ಸೌಂಡ್ ಇಂದ ಸಿನಿಮಾ ಮಾಡೋದು. ನಾವು ಡೈಲಾಗ್ ಏನ್ ಮಾತಾಡಿರ್ತೀವಿ ಲೊಕೇಶನ್ ಅಲ್ಲಿ, ಅದನ್ನೇ ಯೂಸ್ ಮಾಡ್ಬೇಕು ಫಿಲ್ಮ್ ಅಲ್ಲಿ. ಓಕೆ, ಅದೇನಿರುತ್ತೆ ಅಂದ್ರೆ ನೀವು ಬಾಡಿಯಿಂದ ಎನರ್ಜಿಯಲ್ಲಿ ಎಂಡ್ ಮಾಡಿರ್ತೀರಾ, ಶಾರೀರ ಇರುತ್ತೆ ನೀವು ಮಾತಾಡೋದ್ರಲ್ಲಿ. ಅದಕ್ಕೆ ನಿಮ್ಮ ಅದರ ವಾಯ್ಸ್ ಕಲ್ಚರ್ ಎಲ್ಲ ಬೇರೆ ತರ ಇರುತ್ತೆ. ಎಲ್ಲರೂ ತುಂಬಾ ಇವಾಗ ಅನಂತ್ನಾಗ್ ಅಂತವ್ರು ಡಬ್ಬಿಂಗ್ ಅಲ್ಲೇ ತುಂಬಾ ಇಂಪ್ರೂವ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡಕ್ ಬರುತ್ತೆ ಅವ್ರಿಗೆ ಡಬ್ಬಿಂಗ್. ಆದ್ರೆ ಅದು ನೀವು ಸಿಂಕ್ ಸೌಂಡ್ ಅಲ್ಲಿ ಬರೋ ತರದ್ದು ಒಂದು ನ್ಯಾಚುರಲ್ ಫ್ಲೇವರ್ ಅದು ಮೇಳೈಸಿ ಬರುತ್ತೆ. ಸುತ್ತ ಇರುವ ಒಂದು ಇವಾಗ ಗಾಳಿ ಬೀಸ್ತಾ ಇದ್ರೆ ನಿಮ್ ಕಾಲರ್ ಫ್ಲಟರ್ ಆಗ್ತಾ ಇದ್ರೆ ಅದರ ಸೌಂಡ್ ಜೊತೆ ಸಿಕ್ಕು ಬರುತ್ತೆ ಅದು. ನೀವು ಅದನ್ನ ಏನಾದ್ರೂ ಡಬ್ಬಿಂಗ್ ಅಲ್ಲಿ ಅಷ್ಟು ಚೆನ್ನಾಗಿ ರಿಪ್ರೊಡ್ಯೂಸ್ ಮಾಡಕ್ ಆಗಲ್ಲ ಅದನ್ನ. ಸೊ ಬಟ್ ಡಬ್ಬಿಂಗ್ ಮಾಡೋದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಹೀರೋಸ್ ಎಲ್ಲ ಡಬ್ಬಿಂಗ್ ಇಲ್ದೆ ಸಿನಿಮಾ ಮಾಡೋದಿಕ್ಕೆ ಒಪ್ಪಲ್ಲ. ಅವ್ರ ಲೈನ್ಸ್ ಕಲ್ತು ಮಾತಾಡಕ್ಕೆ ಭಯ ಇರ್ಬೋದು ಅವ್ರಿಗೆ, ಅಥವಾ ಕಾನ್ಫಿಡೆನ್ಸ್ ಇಲ್ಲದೆ ಇರ್ಬೋದು ಸರಿಯಾಗಿ ಲೈನ್ಸ್ ಹೇಳ್ತೀವಿ ಅಂತ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಬಟ್ ಕನ್ನಡ ಸಿನಿಮಾದಲ್ಲಿ ಇದು ಡಬ್ಬಿಂಗ್ ತುಂಬಾ ಇರುತ್ತೆ, ಸೌತ್ ಸಿನಿಮಾಲೇ ಜಾಸ್ತಿ ಇರುತ್ತೆ. ಇವೆಲ್ಲ ತುಂಬಾ ಡಿಫ್ರೆನ್ಸ್ ಇದೆ ರೀ. ಅಂದ್ರೆ ನೋಡಿ, ಈ ನಾಯ್ಸ್ ಜಾಸ್ತಿ ಇದೆ ಅಂತಾರೆ, ಬಾಂಬೆಗಿಂತ ಜಾಸ್ತಿ ನಾಯ್ಸ್ ಬೆಂಗಳೂರಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಏನಾಗ್ತಾರೆ? ಅದು ಇಟ್ಸ್ ನಾಟ್ ದಟ್, ಆ ತರದ ಕಾಳಜಿ ಇಲ್ಲ ಅಂತ ನಾ ಹೇಳ್ತಿರೋದು. ಅಂದ್ರೆ ಒಂದು ಕನ್ನಡ ಸಿನಿಮಾನ ಕನ್ನಡ ಮಾರ್ಕೆಟ್ ಅಂತ ಆಲೋಚನೆ ಮಾಡೋದು ಬಿಟ್ಟಿರೋದು ಇತ್ತೀಚೆಗೆ. ಈಗ 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 ಯಶ್ ಅವರು ಅಥವಾ ಸುದೀಪ್ ಅವರು ಇವರೆಲ್ಲ ಸಿನಿಮಾ ಮಾಡಿದಾಗ ಈಗ ಒಂದು ಆಲ್ ಇಂಡಿಯಾ ಮಾರ್ಕೆಟ್ಗೆ ಆ ತರದ್ದು ಮಾಡ್ತಾರಲ್ಲ. ಈಗ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಅಥವಾ ಇವರು ನಮ್ಮ ಇನ್ನೊಬ್ರು, ಅವರೆಲ್ಲ ಮಾಡಿದಾಗ ಅವರೊಂದು ದೇ ಇಮ್ಯಾಜಿನ್ ಸಿನಿಮಾ ಫಾರ್ ಗ್ಲೋಬಲ್ ಮಾರ್ಕೆಟ್ ದೇ ಕ್ಯಾನ್ ಇಮ್ಯಾಜಿನ್. ಆ ತರದ್ ಬಂದಿರೋದು ಇತ್ತೀಚೆಗೆ. ಇಲ್ದಿದ್ರೆ ದೇ ವುಡ್ ಸಿ ಕನ್ನಡ ದ ಲ್ಯಾಂಗ್ವೇಜ್ ಆಸ್ ದ ಕನ್ನಡ ಸಿನಿಮಾ ಮಾರ್ಕೆಟ್. ಆಲ್ದೋ ಇಟ್ಸ್ ಇವಾಗ ಹಾಲಿವುಡ್ಗೆ ಏನ್ ಕಾನ್ಫಿಡೆನ್ಸ್ ಇರುತ್ತೆ, ಅಥವಾ ಬೇರೆ ಕೊರಿಯನ್ ಫಿಲ್ಮ್ಗೆ, ಇರಾನಿಯನ್ ಫಿಲ್ಮ್ಗೆ ಏನ್ ಕಾನ್ಫಿಡೆನ್ಸ್ ಇರುತ್ತೆ, ಅದು ಇರಾನಿಯನ್ ಸಿನಿಮಾ ಫಾರ್ಸಿ ಭಾಷೆಯಲ್ಲಿ ಇರ್ಬೋದು, ಆದ್ರೆ ಇಟ್ ಈಸ್ ನಾಟ್ ಇಮ್ಯಾಜಿನ್ಡ್ ಆಸ್ ಫಾರ್ ಇರಾನಿಯನ್ ಮಾರ್ಕೆಟ್ ಅಲ್ಲ.
ಆ ತರದ್ದೆಲ್ಲ ಇದೆ. ಅಂದ್ರೆ ಒಂದು ಅಂದ್ರೆ ವಿ ಆರ್ ನಾಟ್ ಕೀಪಿಂಗ್ ಕನ್ನಡ ಸಿನಿಮಾ ಹ್ಯಾಸ್ ನಾಟ್ ಹಿಟ್ ದ ಸ್ಟ್ಯಾಂಡರ್ಡ್ಸ್. ಯಾ 70ರ ದಶಕದವರೆಗೂ ಒಂದು ಇದು ಪ್ರೋಗ್ರೆಸಿವ್ ಟ್ರೆಂಡ್ ಅಲ್ಲಿ ಇತ್ತು ಕನ್ನಡ ಸಿನಿಮಾ. ಕರೆಕ್ಟ್ 70ರ ದಶಕ ಒಂದು ರೀತಿಲಿ ನಮ್ಮ ಮ್ಯಾಜಿಕ್ ಡೆಕೆಡ್. ಕರೆಕ್ಟ್. ಅದು ಬೆಂಗಳೂರು ಅದಕ್ಕೆ ಕೇಂದ್ರ ಆಗಿತ್ತು. ಹೊಸ ಸಿನಿಮಾ ಬಂತು ನಮಗೆ ನೋಡಿ. 70ರ ದಶಕದಲ್ಲಿ 2 ಸ್ವರ್ಣ ಕಮಲ್ ಬಂತು. ಒಂದ್ರ ಮೇಲೆ ಒಂದು ಬಂತು, ಕಾರಂತರಿಗೆ ಲಂಕೇಶ್ಗೆ ಒಂದ್ರ ಮೇಲೆ ಒಂದು ಬಂತು. ಅದು ಮತ್ತೆ ಎಷ್ಟೊಂದ್ ಜನ ನಮಗೆ ಆಮೇಲೆ ಬಂದು ಎಷ್ಟೊಂದ್ ಜನ ಫಿಲ್ಮ್ ಮೇಕರ್ಸ್ಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ಸ್ ಬಂತು. ಮತ್ತೆ ಹೊಸ ಜರ್ನಲಿಸಂ ಬಂತು. ಲಂಕೇಶ್ ಪತ್ರಿಕೆ ತರದ್ದು ಹೊಸ ಜರ್ನಲಿಸಂ ಬಂತು. ಕಾಲಮ್ಸ್ ನ ಬರಿತಾ ಇದ್ದಿದ್ದು ನಮ್ಮ ಪತ್ರಿಕೆಗಳಲ್ಲಿ ಅದು ಹೊಸ ತರದ್ದು ಬಂತು. ಹೊಸ ರಾಜಕಾರಣ ಬಂತು. ಹಳೆ ಒಂದು ಯಾವ ತರದ ರಾಜಕೀಯ ಪದ್ಧತಿಗಳು, ರಾಜಕೀಯ ಕೂಟಗಳು, ಸೇರುವಿಕೆ ಏನಿತ್ತು ಅದು ಬದಲಾಗಿ ಹೊಸ ತರದ್ದು ಇದು ರಿಯಲೈನ್ಮೆಂಟ್ ನಾವು ನಮ್ಮ ರಾಜಕಾರಣದಲ್ಲಿ ಕಂಡೆವು ನಾವು. ಮತ್ತೆ ನಮ್ಗೆ ನಮ್ಮ ಹೊಸ ಕವನ, ಹೊಸ ನಾಟಕ ಎಲ್ಲ ನಮ್ಗೆ ಬಂತು ಒಂದು ರೀತಿಲಿ. ಬಟ್ 70ರ ದಶಕದ ನಂತರ 80ರಲ್ಲಿ ಪ್ರಾರಂಭ ಆಯ್ತು ಯಾವಾಗೋ ಮಧ್ಯದಲ್ಲಿ ಡಿಕ್ಲೈನ್. ಅಲ್ಲಿಂದ ಕಂಟಿನ್ಯೂಸ್ ಡಿಕ್ಲೈನ್ ಕನ್ನಡ ಕಲ್ಚರ್ ಕಂಡಿದೆ. ಹೌದು. ಅದು ಅದು ದೊಡ್ಡ ಕಷ್ಟ ನಮ್ಗೆ ಬಂದಿರೋದು. ಕನ್ನಡದ ಈಗಲೂ ಇದೆ ನೋಡಿದೆ. ಕರ್ನಾಟಕದಲ್ಲಿ ಒಂದು ಜಾತಿಯ ದೃಷ್ಟಿಕೋನದಿಂದ ಎಲ್ಲವನ್ನು ನೋಡೋ ತರದ್ದು ಬಂದಿದೆ. ಈಗ ನೋಡಿ, ಒಂದು ಡಿಬೇಟ್ ಇದೆ ನಿಮ್ಗೆ ಹೇಳ್ತೀನಿ. ಇವಾಗ ನೀವು US ಅಲ್ಲಿ ಇರೋರಿಗೆ ಇದೆಲ್ಲ ವಿಸ್ಮಯ ಅನ್ಸುತ್ತೆ. ಇಲ್ಲೊಂದು ಏನಿದೆ ಡಿಬೇಟ್ ಅಂದ್ರೆ, ನಮ್ಮ ಹಿಂದಿನ ಪ್ರಧಾನಿಗಳು ಮನಮೋಹನ್ ಸಿಂಗ್ ಅವರೇ ಒಂದ್ಸತಿ ಇದನ್ನ ಪ್ರಸ್ತಾಪ ಮಾಡಿದ್ರು. ನಾವು ಪ್ರೈವೇಟ್ ಸೆಕ್ಟರ್ ಅಲ್ಲೂ ನಾವು ರಿಸರ್ವೇಶನ್ ಅನ್ನ ಕೊಡಬೇಕು ಅಂತ. ಅದರ ಪ್ರಸ್ತಾಪ ಆಗಾಗ ಯಾರ್ಯಾರೋ ಮಾಡ್ತಾ ಇರ್ತಾರೆ ಈಗ್ಲೂನು. ಈ ಸೋಷಿಯಲ್ ಜಸ್ಟಿಸ್ ಅಡಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೊಡ್ಬೇಕಾ ಅಂತ. ಅವ್ರು ಯಾತಿಕ್ ಅದನ್ನ ಕೊಡ್ತಾ ಇಲ್ಲ ಅಂದ್ರೆ, ಇದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಮೆರಿಟೋಕ್ರಸಿ ಉಳಿಸ್ಕೋಬೇಕು ಆ ತರದ್ದು ಇರೋ ಕಾರಣಕ್ಕಲ್ಲ. ಏನು ಪ್ರಾಬ್ಲಮ್ ಇದೆ ಅಂದ್ರೆ, ನೀವು ಆ ತರದ್ದು ಮಾಡಿದ್ರೆ ಈ ಉದ್ದಿಮೆದಾರರೆಲ್ಲ ಅಥವಾ ಬಂಡವಾಳ ಹೂಡುವವರೆಲ್ಲ ಕರ್ನಾಟಕದಿಂದ ಇದು ಕಾಲ್ ಕಿತ್ತು ಬೇರೆ ಕಡೆ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ, ಅದನ್ನ ಹೇಳಿದ್ದಾರೆ ನಮ್ಮ ಇಲ್ಲಿಯ ಕೆಲವು ಇಂಟೆಲೆಕ್ಚುಯಲ್ಸ್ ಅದನ್ನ ಹೇಳಿದ್ದಾರೆ. ನಾವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಾವು ರಿಸರ್ವೇಶನ್ ತರ್ಬೇಕಂದ್ರೆ ಎಲ್ಲಾ ಕಡೆನೂ ಮಾಡಕ್ ಆಗ್ಬೇಕು ನಮ್ಗೆ. ಇಲ್ಲದೆ ಇದ್ರೆ ನಮ್ಗೆ ಅನ್ಈವನ್ ಕಾಂಪಿಟೇಷನ್ ಬರುತ್ತೆ ಅನ್ನೋದು. ನಾ ಹೇಳೋದು ಅಲ್ಲಿ ಆ ಮಟ್ಟದವರೆಗೂ ಪ್ರೈವೇಟ್ ಸೆಕ್ಟರ್ ಅಲ್ಲಿ ತರಬೇಕು ಅನ್ನೋ ಲೆವೆಲ್ ವರೆಗೂ ನಮ್ಮಲ್ಲಿ ಕರ್ನಾಟಕದಲ್ಲಿ ಜಾತಿ ತುಂಬಾ ದೊಡ್ಡದಾಗಿದೆ. ನೋಡಿ ಈ 10 ವರ್ಷದಲ್ಲಿ ಸತತವಾಗಿ ಜಾತಿ ಸಮೀಕ್ಷೆ ಆಗ್ಬೇಕು, ಜಾತಿಯಲ್ಲಿ ಒಳ ಜಾತಿಗಳ ಸಮೀಕ್ಷೆ ಆಗ್ಬೇಕು ಅನ್ನೋದು ಮಾತಾಡ್ತಾನೆ ಇದೀವಿ, ನಡೆಸ್ತಾನೆ ಇದೀವಿ. ಅದು ಯಾಕಿದು ಒಂಥರ ಅಂದ್ರೆ ಇಟ್ ಈಸ್ ಔಟ್ ಆಫ್ ಜಾಯಿಂಟ್ ವಿತ್ ಕಂಟೆಂಪರರಿ ಟೈಮ್ಸ್ ಫಾರ್ ಎ ರೀಸನ್ ದಟ್ ಐ ಫೀಲ್. ಮತ್ತೆ ಯಾರು ನನ್ನ ಬೈದ್ರುನು ನಾನು ಎಲ್ಲಾನು ಬುದ್ಧಿವಂತಿಕೆಯಿಂದ ಹೇಳಕ್ ಬರುತ್ತೆ, ನಾನು ಅಷ್ಟು ಜಾಣ ಅಂತಾನೆ ಹೇಳೋದಿಲ್ಲ. ನಾನು ಅನಿಸಿಕೆ ಕೇಳ್ತೀನಿ. ಯಾರಿಗಾರು ಇಷ್ಟ ಆಗದೆ ಇದ್ರೆ ಅವ್ರು ಸರಿಯಾಗಿ ನನಗೆ ಹೇಳಿದ್ರೆ ತಿದ್ಕೋತೀನಿ, ಅವ್ರು ಅಸಹ್ಯವಾಗಿ ಮಾತಾಡಿದ್ರೆ ತಿದ್ಕೊಳ್ಳಲ್ಲ ನಾನು. ಓಕೆ, ಯಾಕಂದ್ರೆ ಅವ್ರು ಹೇಳಿದ್ ಯೂಸ್ ಇಲ್ಲ ಅಂತ ಅರ್ಥ ಆಗತ್ತೆ ನನಗೆ. ನೋಡಿ, ಏನಂದ್ರೆ ನಮ್ಮಲ್ಲಿ ಪ್ರಾಬ್ಲಮ್ ಏನಿದೆ ಅಂದ್ರೆ, ಸರ್ಕಾರಗಳು ಈಗಿನ ಭಾರತದಲ್ಲಿ ಅಂದ್ರೆ 1991 ನರಸಿಂಹರಾವ್ ಅವರು ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಲಿಬರಲೈಸೇಷನ್ ಮಾಡಿದ ಕಾಲದಿಂದ ಗವರ್ಮೆಂಟ್ ಹ್ಯಾಸ್ ಬಿಗನ್ ಟು ರಿಸೀಡ್ ಫ್ರಮ್ ಮೆನಿ ಇಕನಾಮಿಕ್ ಸೆಕ್ಟರ್ಸ್. ಅವರೇ ಹೋಟೆಲ್ ನಡೆಸ್ತಾ ಇದ್ದಿದ್ದಿಂದ ಬಿಟ್ಟು ಬಂದ್ರು. ಅವರೇ ಇವಾಗ ಏರ್ ಇಂಡಿಯಾನ ಇವಾಗ ಕೊಟ್ಟಿದ್ದಾರೆ ವಾಪಸ್ ಟಾಟಾ ಅವರಿಗೆ. ಮತ್ತೆ ಪಬ್ಲಿಕ್ ಸೆಕ್ಟರ್ಸ್ ಅಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಬಿಡ್ತಾ ಇದ್ದಾರೆ. ಅಂದ್ರೆ ಎಷ್ಟೊಂದು ಗೌರ್ಮೆಂಟ್ ಓನ್ಲಿ ಇದ್ದ ಸೆಕ್ಟರ್ಸ್ ಅಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಇದೆ. ನಮ್ಗೆ ದೂರದರ್ಶನ್ನೇ ಇದ್ದಿದ್ದು, ಆಲ್ ಇಂಡಿಯಾ ರೇಡಿಯೋನೇ ಇದ್ದಿದ್ದ ಕಾಲದಿಂದ ನಮಗೆ ಇವಾಗ FM ರೇಡಿಯೋ ಚಾನೆಲ್ಸ್ ಎಷ್ಟೊಂದಿದೆ, ಎಷ್ಟೊಂದು ಟಿವಿ ಚಾನೆಲ್ಸ್ ಇದೆ. ಟಿವಿ ಚಾನೆಲ್ಸ್ ಅಲ್ಲಿ ಎಲ್ಲಾ ಭಾಷೆಯಲ್ಲೂ ಎಷ್ಟು ಮಲ್ಟಿಪಲ್ ನ್ಯೂಸ್ ಚಾನೆಲ್ಸ್ ಇದೆ. ಆಯ್ತಾ, ನಾವು ಈ ತರದ್ ಆಗ್ತಾ ಬರ್ತಾ ಇದೀವಿ. ಅಂದ್ರೆ ಬಿಕಾಸ್ ದ ಗವರ್ಮೆಂಟ್ ಇಸ್ ರಿಸೀಡಿಂಗ್ ರ್ಯಾಪಿಡ್ಲಿ ಫ್ರಮ್ ಸೆಕ್ಟರ್ಸ್, ಗವರ್ಮೆಂಟ್ ಎಂಪ್ಲಾಯ್ಮೆಂಟ್ ಅನ್ನೋದು ಶ್ರಿಂಕ್ ಆಗ್ತಾನೆ ಇದೆ. ಮತ್ತೆ ಈಗಿನ ಪಾಲಿಟಿಕ್ಸ್ ಅಲ್ಲಿ ರಿಸರ್ವೇಶನ್ ಬೇಸನ್ನೇ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ.
ಹಿಂದೆ 15% ಶೆಡ್ಯೂಲ್ಡ್ ಅಂದ್ರೆ ಶೆಡ್ಯೂಲ್ ಅಲ್ಲಿ ಇದ್ದಿದ್ದು 15% ಒಂದು ಕಾಸ್ಟ್ಸ್ಗೆ, 15% ಟ್ರೈಬ್ಸ್ಗೆ ಅಂತ, ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಂತ. 3% ಟ್ರೈಬ್ಸ್ಗೆ ಅಂತಿತ್ತು, 15% ಫಾರ್ ಶೆಡ್ಯೂಲ್ ಕಾಸ್ಟ್ ಅಂಡ್ 3% ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಅಂತಿತ್ತು. ಅದನ್ನು ರಿವೈಸ್ ಮಾಡಿ 23% ಮಾಡಿದ್ರು. 18% ಫಾರ್ ಶೆಡ್ಯೂಲ್ ಕಾಸ್ಟ್, 5% ಫಾರ್ ಶೆಡ್ಯೂಲ್ ಟ್ರೈಬ್ ಅಂತ ಮಾಡಿದ್ರು. ಕೆಲವು ಕಡೆ ಅಪ್ ಟು 30% ಇದು ಎರಡು ಕಂಬೈನ್ಡ್ ಆಗಿ ಮಾಡಿದ್ರು. ಆಮೇಲೆ ಇನ್ಕ್ರೀಸ್ ಮಾಡ್ತಾ 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 ಹೋಗ್ತಾ ಇದ್ದಾರೆ. ಈಗಲೂ ಡಿಮಾಂಡ್ ಇದೆ, ಇನ್ನೂ ಜಾಸ್ತಿ ಮಾಡಬೇಕು ಅಂತಿದೆ. ಸುಪ್ರೀಂ ಕೋರ್ಟ್ ಒಂದು ಕಾಲಕ್ಕೆ ಕಡಿವಾಣ ಹಾಕಿ 50%ಗೆ ನಿಲ್ಲಿಸಬೇಕು ಅಂತಿದ್ರು. ಇಲ್ದರೆ ಮೆಜಾರಿಟಿ ಮೈನಾರಿಟಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಗ್ಯೂ ಮಾಡ್ತು. ಅಂದ್ರೆ ಅದನ್ನು ದಾಟಿಗೆ ಬಂದಿದ್ದೀವಿ. ನಿಮ್ಗೆ ಯಾಕೆ ಹಿನ್ನೆಲೆ ಕೊಡ್ತಾ ಇದ್ದೀವಿ ಅಂದ್ರೆ, ಈಗ ಮುಂದೆ AI, ರೋಬೋಟಿಕ್ಸ್, ಆನಿಮೇಷನ್, ಯುನೋ ಸೊ ಅಡ್ವಾನ್ಸ್ ಕಂಪ್ಯೂಟರ್ ಗ್ರಾಫಿಕ್ಸ್, ಅಡ್ವಾನ್ಸ್ ಕಮ್ಯುನಿಕೇಶನ್ ಟೆಕ್ನಾಲಜೀಸ್, 6G 7G 8G ಬರೋ ಕಾಲ ಬರ್ತಾ ಇದೆ. ಇವಾಗ ಬರ್ತಾ ಬರ್ತಾ ಹ್ಯೂಮನ್ ರಿಕ್ವೈರ್ಮೆಂಟ್ ಇನ್ ಮೆನಿ ಜಾಬ್ಸ್ ಮೇ ಬಿ ಸಿವಿಯರ್ಲಿ ಕಾಂಪ್ರಮೈಸ್ಡ್ ಅಲ್ವಾ? ಅದು that AI and all that is another thing, but it is not like industrial revolution. It is much bigger than that. Yes. Yeah, what AI does, it comes with a slew of 15-16 other technologies that will fundamentally alter the way we think and we live. Each one of us can have, our mathematical or our digital twin, and all mathematical simulation of medicine can be done on the twin as an experiment, and then only a customized medicine can be given to you. Perhaps you can grow organs outside the body, and so ಆತರದೆಲ್ಲ ಆಗಬಹುದು ಮುಂದೆ. ಹೀಗೆಲ್ಲ ಇರಬೇಕಾದ್ರೆ many jobs are not going to be available. No. See, this year already globally we have laid off more jobs. In last year, ಇಡೀ 2024 ಅಲ್ಲಿ the number of jobs that were laid off last year in advanced technologies, ಅದನ್ನ ನಾವು May 1st ಒಳಗೆ ಆಗ್ಲೇ ಮುಗಿಸ್ಬಿಟ್ಟಿದೀವಿ. It's rapid, it is growing. Very, very good. Yeah. ಇಂಥ ವಾತಾವರಣದಲ್ಲಿ in a future India, the jobs that the government can provide will be even fewer, every year, So the reservation promise is a complete hoax by like rubbish politicians, who are always cheating the poor by increasing their insecurity and keeping them insecure by not really providing them everything. They talk of empowerment, but they don't do. I mean, I'm saying irrespective of parties, they do this. Yes. ಹೀಗಿರ್ಬೇಕಾದ್ರೆ ಕರ್ನಾಟಕ, ಐ ವುಡ್ ಸೇ ಅದರ ವರ್ಚಸ್ಸಲ್ಲಿ ಇಟ್ ಹಸ್ ಡಿಕ್ಲೈನ್ಡ್ ಇನ್ ದ ಲಾಸ್ಟ್ 15 or 20 years quite rapidly, I feel. No, that your ಎಕ್ಸಾಂಪಲ್ ಮತ್ತು ನಿಮ್ಮದು ರೆಫರೆನ್ಸ್ ಎಲ್ಲ ಇಟ್ ಈಸ್ ವೆರಿ ವ್ಯಾಲಿಡ್, ಬಿಕಾಸ್ ಅದರಿಂದಾಗಿ ನಮ್ಮ ಕನ್ನಡದ ನಮ್ಮ ರಾಜ್ಯ ಏನಂದರೆ ಸ್ವಲ್ಪ ಹಿಂದೆ ಹೋಗ್ತಾ ಇದೆ. ಇವನ್ ದೋ ವಿ ಹ್ಯಾವ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಬೆಂಗಳೂರಲ್ಲಿ ಇದ್ರೂ ಕೂಡ, we have rocket science, we have rocket science. I mean which startups, we have everything, we have the academic quality in this place. Correct. ಅವರು ನಾನು ಒಂದು ಸೆಮಿನಾರ್ ಒಂದು ಕಾನ್ಫರೆನ್ಸ್ ಇಂದ ಬಂದೆ ಇಲ್ಲಿಗೆ ಬರಕ್ ಮುಂಚೆ, ಅಲ್ಲಿ ತೇಜಸ್ವಿ ಸೂರ್ಯ, ಅವರ್ ಬ್ಯಾಂಗ್ಳೂರ್ ಸೌತ್ MP was talking, and he made a very valid point. He said, Bangalore is not a city with a great natural resource. ನಮ್ಗೆ ದೊಡ್ಡ ರಿವರ್ ಇಲ್ಲ. ಇದ್ದಿದ್ದ ರಿವರ್ನ ಸುವೇಜ್ ಡ್ರೈನ್ ಮಾಡಿದೀವಿ ನಾವು. ಓಕೆ, ವೃಷಭಾವತಿನ, ಅರ್ಕಾವತಿನ ಅರ್ಧಕ್ಕೆ ತಡೆದು ಹರಿಯಕ್ಕೆ ಬಿಟ್ಟಿಲ್ಲ ನಾವು. ಓಕೆ, ನಮ್ಗೆ ದೊಡ್ಡ ರಿವರ್ ಇಲ್ಲ. ನಮ್ಗೆ ವಿ ಹ್ಯಾವ್ ಟು ಪಂಪ್ ವಾಟರ್ ಫ್ರಮ್ 100 kilometers away, ಕಾವೇರಿದು. ಸೊ ನಮ್ಗೆ ರಿವರ್ ಇಲ್ಲ. ನಮ್ಗೆ ಒಂದು ಮಿನರಲ್ ವೆಲ್ತ್, ಯಾವ್ದು ನ್ಯಾಚುರಲ್ ಗ್ರೇಟ್ ರಿಸೋರ್ಸ್ ಇಲ್ಲ ನಮ್ಗೆ. We are a tank civilization, maybe the world's greatest tank civilization, and all the tanks were human engineering. They were not natural reservoirs, ಅದು ಅಂತ ಜಾಗದಲ್ಲಿ our human resource is our greatest asset, he said. He's right. We have the best people, he said. But ನಮಗೂನು ಮತ್ತೆ ನಮ್ಮ ಡೆವಲಪ್ಮೆಂಟ್ ಪಾಲಿಸೀಸ್ಗೂ ನಮ್ಮ ಪೀಪಲ್ಗೂ ದೊಡ್ಡ ಡಿಸ್ಕನೆಕ್ಟ್ ಇದೆ. ನಮ್ಮನ್ನ ಆಳೋರಿಗೆ ನಾವ್ ಯಾರು ಅವ್ರ ಕೈಯಲ್ಲಿ ಆಳಿಸ್ಕೊಳ್ತೀವೋ, ನಮ್ಮ ಜನರ ಸಾಮರ್ಥ್ಯ ನಮ್ಮ ನಾಯಕರಲ್ಲಿ ಇಲ್ಲ. ಸೊ ಅವ್ರು ಯಾವ್ದನ್ನ ಪ್ರತಿನಿಧಿಸ್ತಾರೆ ಅಂತ ಹೇಳೋದಕ್ಕೆ ಕಷ್ಟ ಇದೆ ನಮ್ಗೆ. ಇದು ದೊಡ್ಡ ಕರ್ನಾಟಕದ ದೊಡ್ಡ ದುರಂತ ನಮ್ಗೆ. ವೆರಿ ವ್ಯಾಲಿಡ್ ಪಾಯಿಂಟ್. ಸ್ಟ್ರೈಕ್ ಸಚ್ ಎ ಸ್ಯಾಡ್ ನೋಟ್. ಇಲ್ಲ ಏನ್ ಮಾಡಕ್ಕಾಗಲ್ಲ. ವಾಟ್ ಈಸ್ ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ವಿ ಹ್ಯಾವ್ ಟು ಡಿಸ್ಕಸ್ ಇಟ್ ಅಂಡ್ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ಪೀಪಲ್. ಸರ್, ಇದು OTT ರೆವಲ್ಯೂಷನ್
ಕೋವಿಡ್ ಆದಮೇಲೆ ಇನ್ನೂ ಜಾಸ್ತಿ ಇಟ್ ಹ್ಯಾಸ್ ಟೇಕನ್ ಟು ಎ ಡಿಫ್ರೆಂಟ್ ಲೆವೆಲ್ ಆಲ್ ಟುಗೆದರ್. ಸೊ ಹೌ ಡು ಯು, ನಿಮಗೆ ಅದರ ಒ ಟಿ ಟಿದು ರೆವಲ್ಯೂಷನ್ ಬಂದ ಕೂಡಲೇ ಈಗ ಇತ್ತಿತ್ತಲಾಗೆ ಮೋಸ್ಟ್ಲಿ ಎಲ್ಲರೂ ಒ ಟಿ ಟಿಯಲ್ಲೇ ಎಲ್ಲರೂ ನೋಡ್ತಾ ಇರೋದು, ಪಿಕ್ಚರ್ ಆಯಿತು, ಸೀರೀಸ್ ಆಯಿತು. I mean, how it has impacted on the good side or the bad side for the movies or the industry or the You know, actors? it can be a little bit dangerous. It is very good for us. Namtara actors, it's very good. Okay. Yakanದ್ರೆ you get a lot of screen time. You get a lot of screen space. Screen space andre close-ups. You take a lot of, so you get, in OTTs, and a very high quality, excellent writing comes in OTT sometimes, which you cannot afford in cinema, because cinema has to be done for a, not, I wouldn't say lowest, but very low denominator ge cinema ಮಾಡಬೇಕು. ಅಂದ್ರೆ you have to set the datum at such a low level, so you can have a larger number of people who will have the patience to watch it, ಅಲ್ವಾ? ಅದಕ್ಕೆ ಫೈಟು ಗೀಟು AK-47 ಎಲ್ಲ ಇಟ್ಟು ಮಾಡಿದ್ರೆ ಜನ ನೋಡ್ತಾರೆ. ಅದ್ರ ಅವ್ರ ಐಡಿಯಾ ಆಫ್ ಕಾಮಿಡಿ ಅದನ್ನೆಲ್ಲ ಇಟ್ಬಿಟ್ಟು ಮಾಡಬೇಕು ಸಿನಿಮಾದಲ್ಲಿ. ಆದ್ರೆ OTT can be strict, and India is such a large country, and there's such a rapidly growing middle class, even upper middle class in India. You can get millions of subscribers, ಹೌದು. and OTT budgets ಈಗ ಹಿಂದಿಯಲ್ಲಿ ಎಲ್ಲ ವೆರಿ ವೆರಿ ಬಿಗ್, ಸಿನಿಮಾನ ಮೀರ್ಸೋ ಬಜೆಟ್ ಇರುತ್ತೆ OTTಗೆ. ಈಗ ಟಿವಿ ಸೀರಿಯಲ್ಗೆ, ಕನ್ನಡ ಸೀರಿಯಲ್ಗೆ 1-2 ಲಕ್ಷ ಕೊಡ್ತಾರೆ ಎಪಿಸೋಡ್ಗೆ, ಆತರ ಇರೋಲ್ಲ. OTT can every episode can command crores. It's not more than 10 crore ಆ ತರ ಕಮೆಂಟ್ ಮಾಡಕ್ಕಾಗುತ್ತೆ ಈಚ್ ಎಪಿಸೋಡ್. ಆ ತರ ಇರುತ್ತೆ OTT ಕ್ವಾಲಿಟಿ. And because you have long, supposing I act in a OTT web series, it'll be 30 days, 35 days work it will be. Imagine getting a daily payment on 35 days, Yes. You get so it is very good, very lax, and very satisfying many times, to do OTT. ಅದರಿಂದ ಏನಾಗುತ್ತೆ, a certain class of people in India, ಒಂದ್ ಕಾಲದಲ್ಲಿ ನಿಖಿಲ್ ಚಕ್ರವರ್ತಿ ಅಂತ ಬಹಳ ದೊಡ್ಡ ಜರ್ನಲಿಸ್ಟ್ ಇದ್ರು. ಅವ್ರು ಹೇಳೋರು, an island of 1 million ಇಂಡಿಯಾಲಿ ಇರ್ತಿರು ಅಂತ. That was the talk of the 70s. Now it's not 1 million. That island is very large now. People who can afford all this. And we can OTTs can thrive just on these people. They never have to cater to the other class. Andre the larger base, Correct. But actually they also deserve better entertainment. ಹೌದು. ಅವ್ರಿಗೆ ಅದು ಕಷ್ಟ, ಅವ್ರಿಗೆ ಅದು ಇವಾಗ ಸಿಗುತ್ತೋ ಇಲ್ಲೋ ಅನ್ನೋದು ಇರುತ್ತೆ. ಸೊ ಸಿನಿಮಾಗಳು ಕೂಡ ಮಾಡಿದಾಗ ಈಗ ಈ ಬ್ರಿಡ್ಜ್ ಸಿನಿಮಾ ಅನ್ನೋದಿಲ್ಲ ಈಗ. ಅಂದ್ರೆ ಸಿನಿಮಾ OTTಲಿ ಸರ್ವೈವ್ ಆಗೋ ಸಿನಿಮಾ ತರ ಅಂತ ಯೋಚನೆ ಮಾಡ್ಬೇಕು. ನಿಮ್ಗೆ ನೋಡಿ, ನಾ ಕನ್ನಡದ ಏನ್ ಹೇಳ್ತಾ ಇದ್ನೋ, ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್. ಓಕೆ, ಕನ್ನಡ ಸಿನಿಮಾ, ಕನ್ನಡ OTT ಸೀರೀಸ್, ವೆಬ್ ಸೀರೀಸ್ ಅಂತ ಕೇಳಿದೀರಾ ನೀವು? ಅದಿದ್ರೆ ಸೀರಿಯಲ್, ಒಂದು ಟಿವಿ ಸೀರಿಯಲ್ಗಿಂತ ಒಂದು 10% 40% ಮೇಲೆ ಇರ್ಬೋದು ಅಷ್ಟೇ ಅದರ ಬಜೆಟ್, ಆಯ್ತಾ? ಅಷ್ಟು ಕಷ್ಟದಲ್ಲಿ. ಆದ್ರೆ ಕನ್ನಡಲಿ ಈಗ ನೋಡಿ, ಐ ಜಸ್ಟ್ ಫಿನಿಶ್ಡ್ ನೋಡಿ ಪರ್ವ. ನಾನು ಕನ್ನಡದಲ್ಲಿ ಮಾಡಕ್ಕೆ ಶುರು ಮಾಡಿದಾಗ, ಸ್ಮಾಲ್ ಎಕ್ಸಾಂಪಲ್ ಐ ವಿಲ್ ಸೇ, ಮಾಡಕ್ಕೆ ನಾನು ರಂಗಾಯಣ ಅವರು 57 ಶೋ ಮಾಡಿದ್ರು. ಅದಾದ್ಮೇಲೆ ನಮ್ಮ ತಂಡ ಸೆಂಟರ್ ಫಾರ್ ಫಿಲ್ಮ್ ಅಂಡ್ ಡ್ರಾಮಾ ಅಂತ ನಾವು ಬೆಂಗಳೂರಿಂದ ನಮ್ಮಿಂದ ಮಾಡಿದ್ವಿ. 8 ಶೋ ಇಂಗ್ಲಿಷ್ ನಲ್ಲಿ ಮಾಡಿದ್ವಿ. ಈಗ ನಾವು 5 ಶೋ ಕನ್ನಡದಲ್ಲಿ ಮಾಡಿದೀವಿ. ಕಳೆದ 5 ಶೋನಲ್ಲಿ 2 ಶೋ ಚೌಡಯ್ಯಲ್ಲಿ, 3 ಶೋ ನಾವು ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಕೋಣನಕುಂಟೆಯಲ್ಲಿ ಹೊಸ ಥಿಯೇಟರ್ ಇದೆ. 1059 ಸೀಟ್, ಚೌಡಯ್ಯಲ್ಲಿ 1033 ಸೀಟು, 18 ಸೀಟು. ಎರಡು ಸಾವಿರ ಸೀಟ್ ಥಿಯೇಟರ್ ಅಲ್ಲಿ ನಾವು 5 ಶೋ ಮಾಡಿದಾಗ 5,000 ಟಿಕೆಟ್ ಮಾರಿದ್ವಿ ನಾವು. ಅದರಲ್ಲಿ ಒಂದು 200-300 ಕಾಂಪ್ಲಿಮೆಂಟರಿ ಬಿಡಿ, ಯಾವ್ದಾವ್ದೋ ರೀಸನ್ಗೆ, ಕಾಸ್ಟಿಗೆ ಕೊಡ್ಬೇಕು ನಾವು ಥಿಯೇಟರ್. ಏನೇ ಇಟ್ರು more than 4,500 tickets we have sold at 1,200 rupees we have sold. ಅದರಲ್ಲಿ ಅಭಿಮಾನಿ ಟಿಕೆಟ್ ಅಂತ ನಾವು ಇಟ್ಟಿದ್ದನ್ನ 3,000 ರೂಪಾಯಿ ಟಿಕೆಟ್ ಇಟ್ಟಿದ್ದನ್ನ ಕನ್ನಡಿಗರು ಅದನ್ನ ಫಸ್ಟ್ ತಗೊಂಡ್ರು. ಅಂದ್ರೆ ಆ ತರ ಕನ್ನಡ ಆಡಿಯನ್ಸ್ ಇದೆ. ಒಂದು ನಾಟಕಕ್ಕೆ ನಾವು 45 ಲಕ್ಷ ರೂಪಾಯಿ 5 ಶೋನಲ್ಲಿ ನಾವು ಕಲೆಕ್ಟ್ ಮಾಡ್ಕೊಳಕ್ ಆಗಿದೆ ನಮ್ಗೆ ಟಿಕೆಟ್ ಸೇಲ್ಸ್ ಇಂದ.
ವಾವ್. ನಮ್ಗಾಗಿದೆ. ನಮ್ಗೆ ಕನ್ನಡ ಸಿನಿಮಾ ನಾನು ಪರವ ಮಾಡಿದ್ದಿದ್ರೆ ಯಾರು ನೋಡ್ತಾ ಇದ್ರು? ನಾವು ಆ ತರ ಸ್ಥಿತಿಯಲ್ಲಿದ್ದೀವಿ. ಅದಕ್ಕೆ ಇದ್ದೀವಿ. ಕನ್ನಡದಲ್ಲಿ OTT ಇಲ್ಲ. ಕನ್ನಡಿಗರು, ಕನ್ನಡ ಆಡಿಯನ್ಸ್, ನೀವು OTT ಒಳ್ಳೆ ಕಂಟೆಂಟ್ ಮಾಡ್ತಾರೆ, ನೋಡ್ತಾರ ಇಲ್ಲೋ ಅನ್ನೋ ಪರೀಕ್ಷೆ ಯಾರ್ರಿ ಮಾಡೋದು? ಅಷ್ಟು ಖರ್ಚು ಬಂಡವಾಳ ಹೂಡಿ ಯಾರು ಮಾಡ್ತಾರೆ? ಕನ್ನಡ ಇಂಡಸ್ಟ್ರಿ ಅವ್ರಿಗೆ ಆ ತರದ ಆಸಕ್ತಿ ಇಲ್ಲ. ಯಾರು ಮಾಡ್ತಾರೆ ಮತ್ತೆ? ಕರೆಕ್ಟ್. ನಮ್ಮಲ್ಲಿ ನಮ್ದೇ ಎಂಟರ್ಟೈನ್ಮೆಂಟ್ ಟಿವಿ ಚಾನಲ್ ಕನ್ನಡಿಗರೇ ಮಾಡಿರೋ ತರದ್ದು, ಅದೇ ಕಷ್ಟ ನಮಗೆ. ಹೌದು, ಟಿವಿನೇ ಮಾಡೋದು ಕಷ್ಟ, OTT ಎಲ್ಲಿಂದ ಮಾಡೋದು ನಾವು? ಕಷ್ಟ. ಹೌದೌದು ಸರ್, ವಿ ಆರ್ ಆಲ್ಮೋಸ್ಟ್ ಥ್ರೂ ದ ಅವರ್. ಒಂದು ನಿಮ್ಮದು ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಈಗ ಫಿಲ್ಮ್ ರಿಲೇಟೆಡ್ ನೋಡಿದರೆ? ಏನಾದರೂ ಒಂದು ಟೀಚಿಂಗ್, ಆ್ಯಕ್ಟಿಂಗ್ ಬಗ್ಗೆ ಟೀಚಿಂಗ್ ಏನಾದ್ರು ಶುರು ಮಾಡಬೇಕಂತ ಇದ್ದೀರಾ, ಅಥವಾ ಏನಾದರೂ ಆ ಥರ ಏನಾದ್ರು ಪ್ಲ್ಯಾನ್ ಇದೆನಾ? ನೋಡಿ, ನಾನು ಒಂದು 30 ವರ್ಷದಿಂದ ಆಕ್ಟಿಂಗ್ ಕ್ಲಾಸಸ್ ಮಾಡಿದ್ದೀನಿ. ಓ, ಓಕೆ. ಹ್ಞೂ. ನಾನೊಂದು 5 ವರ್ಷ ವಾಸ್ ಅಡ್ಜಂಕ್ಟ್ ಪ್ರೊಫೆಸರ್ ಅಟ್ Indian Institute of Management, Bangalore. I used to be visiting faculty for Indian Institute of Science, Bangalore. I've always been a teacher. I'll never stop. I've always gone and done classes. I've been doing it for a long time now. Okay. ವೆರಿ ವೆರಿ ನೈಸ್. ಸೊ ಅದನ್ನ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆ. ಅಲ್ಲಿ IIM ಅಲ್ಲಿ ಮಾಡಕ್ಕಾಗಲ್ವೋ ಇನ್ನೊಂದು ಎಲ್ಲದೂ ಮಾಡ್ತಾನೆ ಇರ್ತೀನಿ. ಯಾವಾಗ ಟೀಚಿಂಗ್ ಅಂತೂ ಮಾಡ್ತಿರ್ತೀನಿ. ಎಕ್ಸಲೆಂಟ್. ಸೆಕೆಂಡ್ ಥಿಂಗ್ ಐ ಟೆಲ್ ಯು ಇಸ್ ದಟ್ ನನಗೆ ಸಿನಿಮಾನ ಆಕ್ಟಿಂಗ್ ಇಂದ ನಾನು ಬ್ರೇಕ್ ತಗೊಂಡು ನಾನು ಬರಿಬೇಕು ಅಂತ. ಐ ವಾಂಟ್ ಟು ರೈಟ್ ಎ ನಾವೆಲ್. ಹ್ಞೂ. ಓಕೆ. ಸೊ ನನಗೆ ಬರಿಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. 10 ವರ್ಷದಿಂದ ಹೇಳ್ತಾನೆ ಇದ್ದೀನಿ, ಅಂದ್ರೆ ಸಿನಿಮಾ ಮಾಡ್ತಾನೆ ಇದ್ದೀನಿ. ಫಸ್ಟ್ ನಂಗೆ ತುಂಬಾ ಸಾಲ ಇತ್ತು, ಸಿನಿಮಾದಲ್ಲಿ ದುಡ್ಡು ಬರ್ತಾ ಇತ್ತು, ಅದಕ್ಕೆ ಕಂಟಿನ್ಯೂ ಮಾಡ್ಕೊಂಡೇ ಬಂದಿದ್ದೀನಿ. ಸುಮಾರು ಎಲ್ಲ ಸಾಲನ್ನು ಇವಾಗ ತೀರ್ಸಿದ್ದೀನಿ. ಅಂದ್ರೂ ಈಗ ನೋಡಿ, ಈ ವರ್ಷ ಸ್ವಲ್ಪ ಬ್ರೇಕ್ ತಗೊಳ್ತೀನಿ ಅನ್ಕೊಂಡೆ. ಪಟಾರ್ ಅಂತ ಒಂದು ಸಿನಿಮಾಗಳು ಒಂದು 45-50 ದಿನದ್ದು ಆಗ್ಲೇ ಬ್ಲಾಕ್ ಆಗ್ಬಿಟ್ಟಿದೆ ಡೇಟ್. ಈಗ ಮಾಡ್ಬೇಕು ಸಿನಿಮಾ. ಈಗ್ಲಿಂದಾನೇ ನೆಕ್ಸ್ಟ್ ಇಯರ್ ನಾನು ಆಸ್ಟ್ರೇಲಿಯಾ 2018 ನಾನು ಆಸ್ಟ್ರೇಲಿಯಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಅವ್ರ ಡ್ರಾಮಾದಲ್ಲಿ, ಆಸ್ಟ್ರೇಲಿಯನ್ ಡ್ರಾಮಾದಲ್ಲಿ, ಎರಡು ನಾಟಕದಲ್ಲಿ ಮಾಡಿದ್ದೀನಿ. ನಾನು ನ್ಯೂಯಾರ್ಕ್ ಅಲ್ಲಿ ಬಂದು ನಮ್ ನಾಟಕದ 20 ಶೋ ಮಾಡಿದ್ವಿ ಆಸ್ಟ್ರೇಲಿಯಾದಿಂದ ಬಂದು. ಪಬ್ಲಿಕ್ ಥಿಯೇಟರ್ ಪ್ರೆಸೆಂಟೆಡ್ ಇಟ್ ಇನ್ ನ್ಯೂಯಾರ್ಕ್. ಆದ್ರೆ ಎಲ್ಲ ಕಡೆನೂ ಮಾಡಿದ್ವಿ. ಅದು ಎಡಿನ್ಬರಾ ಫೆಸ್ಟಿವಲ್, ಬರ್ಮಿಂಗ್ಹ್ಯಾಮ್, ಆಸ್ಟ್ರೇಲಿಯಾದಲ್ಲಿ ಆಲ್ 3 or 4 ಸಿಟೀಸ್ ಎಲ್ಲ ಕಡೆ ಮಾಡಿದೀವಿ ನಾವು. ಈಗ ನೆಕ್ಸ್ಟ್ ಇಯರ್ ನಾನು ಆಸ್ಟ್ರೇಲಿಯಾದಲ್ಲಿ ನಾಟಕಕ್ಕೆ ಒಪ್ಕೊಂಡಿದ್ದೀನಿ. ತಿರ್ಗಾ ಜೂನ್ ಇಂದ ಸೆಪ್ಟೆಂಬರ್ 4 ತಿಂಗಳಲ್ಲಿ ಹೊರಟೋಗ್ತೀನಿ ನಾಟಕದಲ್ಲಿ ಆಕ್ಟ್ ಮಾಡಕ್ಕೆ. ಕನ್ನಡ ಸಿನಿಮಾದಲ್ಲಿ ನನಗೆ ಅರ್ಧ ದಿನಕ್ಕೆ ಏನ್ ಕೊಡ್ತಾರೋ ಅಷ್ಟು ಒಂದ್ ವಾರಕ್ಕೆ ಸಿಗುತ್ತೆ ನಾಟಕದಲ್ಲಿ ಮಾಡಿದ್ರೆ. ರಂಗಭೂಮಿ ಎಲ್ಲ ಕಡೆನೂ ಕಷ್ಟ. ಓಕೆ. ಆದ್ರೂ ನಂಗೆ ರಿಲೀಫ್, ಅದಕ್ಕೆ ಹೋಗಿ ಮಾಡ್ತೀನಿ. ಒಂದು ಬ್ರೇಕ್ ತರ ಇರುತ್ತೆ ಸಿನಿಮಾದಿಂದ. ಆದ್ರೆ ನಂಗೆ ನಾವೆಲ್ ಬರೆಯಕ್ಕೆ ಇಷ್ಟ. ನನ್ನ ಫ್ಯೂಚರ್ ಅಲ್ಲಿ ಐ ವಾಂಟ್ ಟು ಬಿ ಐ ವಾಂಟ್ ಟು ರೈಟ್ ನಾವೆಲ್ಸ್. ಓಕೆ. ಮತ್ತೆ ನಾನು ಭೈರಪ್ಪ ಅವರಿಗೆ ನಾನೊಂದು ಪ್ರಾಮಿಸ್ ಮಾಡಿದ್ದೀನಿ. ಅವ್ರದ್ದು ಮಂದಿರವನ್ನ ನಾನು ಮ್ಯೂಸಿಕಲ್ ಆಗಿ ನಾನು ನೆಕ್ಸ್ಟ್ ಇಯರ್ ಅಥವಾ ಇಯರ್ ಕಡೆಯಲ್ಲಿ ನಾನು ರಿಹರ್ಸಲ್ ಮಾಡ್ತೀನಿ ಅಂತ. ಮತ್ತೆ ಅವ್ರ ಭೈರಪ್ಪ ಅವ್ರದ್ದು ಉತ್ತರಾಖಂಡ ನಾಟಕವನ್ನ ಅದಾದ್ಮೇಲೆ ಮಾಡ್ತೀನಿ. ಆ ಮೂರಂತೂ ಮಾಡ್ತೀನಿ. ನಾಟಕ ಏನಾದ್ರೂ ಬಿಡೋದಿಲ್ಲ ನಾನು ರಂಗಭೂಮಿಯವನು. ಎಲ್ಲ ಬಿಟ್ರು ನಾನು ಇದೊಂದಂತೂ ಬಿಡೋದಿಲ್ಲ. ಓಕೆ. ನನ್ನ ಕೈಯಲ್ಲಿ ಹಾಗೆ ನನ್ನ ಬದುಕಲ್ಲಿ ನಂಗೆ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ರಂಗಭೂಮಿಯನ್ನು ಮಾಡ್ತಾನೆ ಇರ್ತೀನಿ. ಅದು ಸ್ಟ್ರಿಕ್ಟ್ಲಿ ಹವ್ಯಾಸಿ ರಂಗಕರ್ಮಿಯಾಗಿ ನಾನು ಮಾಡ್ತೀನಿ. ದುಡ್ಡು ತಗೊಂಡು ರಂಗಭೂಮಿ ಮಾಡಿದ್ರೆ ರಂಗಭೂಮಿಗಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅದು ನಾಶ ಮಾಡ್ದಂಗೆ ಅಂತ ನನ್ನ ಅಭಿಪ್ರಾಯ. ಎಲ್ಲರಿಗೂ ಹೇಳಲ್ಲ, ದೊಡ್ಡವ್ರು ತರ ಮಾಡ್ಬೋದು, ನನಗೆ ಅಷ್ಟೇ ಮಾಡಕ್ಕಾಗೋದು. ಸೊ ನನ್ನ ಭವಿಷ್ಯ ಇಷ್ಟೇ. ನನಗೆ ಮೊದಲು ನನ್ನ ಫ್ಯಾಮಿಲಿ, ನನ್ನ ಇಬ್ಬರೇ ಮಕ್ಕಳಿಗೂ ಮದುವೆ ಆಗಿದೆ, ಆಯ್ತಾ. ನಾನು ನನ್ನ ಹೆಂಡತಿ. ಸೊ ನನಗೆ ನನ್ನ ಫ್ಯಾಮಿಲಿ ಫಸ್ಟ್. ನನ್ನ ಫ್ಯಾಮಿಲಿ ಆದ್ಮೇಲೆ ರಂಗಭೂಮಿ, ಅದಾದ್ಮೇಲೆ ನನ್ನ ಟೀಚಿಂಗು, ಅದಾದ್ಮೇಲೆ ನನ್ನ ಸ್ವಲ್ಪ ಸೋಷಿಯಲ್ ವರ್ಕ್. ಎಕ್ಸಲೆಂಟ್ ಸರ್. ಸರ್, ಬಿಫೋರ್ ವಿ ಕನ್ಕ್ಲೂಡ್ ಟುಡೇ ಶೋ, ಏನಾದರೂ ನಿಮ್ಮಿಂದ ಒಂದು ಮೆಸೇಜ್ ನಮ್ಮ ಪ್ರೇಕ್ಷಕರಿಗೆ, ಆಡಿಯನ್ಸ್ಗೆ? ಇಟ್ ಕ್ಯಾನ್ ಬಿ ಎನಿಥಿಂಗ್. ನೋಡಿ, ನಾನು DVG ಅವ್ರು ಹೇಳ್ತಾರಲ್ಲ, ಎಲ್ಲದರೊಳಗೂ ಒಂದಾಗು ಮಂಕುತಿಮ್ಮ ಅಂತ.
ನನ್ನ ಮೆಸೇಜ್ ಏನಂದ್ರೆ ನಾವು ನಾವು ಸ್- ನಾವು ಸ್ವಾರ್ಥವನ್ನೇ ಯೋಚನೆ ಮಾಡೋದಾದ್ರೆ ನಾವು ಹಾಕೊಳ್ಳುವ ಬಟ್ಟೆ, ನಾವು ತಿನ್ನುವ ಅನ್ನ, ಆ, ಮತ್ತೆ ನಾವು ಬಳಸುವ ಉಪಕರಣಗಳು ಅಂದ್ರೆ ನಮ್ಮ ಕಾರು, ನಮ್ಮ ಮೊಬೈಲು, ನಮ್ಮ ಫರ್ನಿಚರು, ಏನೋ ನಮ್ಮನೆ ಏನೋ ಜಕೂಸಿ ಎಂತೆಂತ ಏನೇನೋ ಇರುತ್ತಲ್ಲ, ಹೌದು. ಅದ್ ಯಾವ್ದು ನೀವು ಮಾಡಿದ್ದಲ್ಲ ಆಯ್ತಾ. ನಿಮ್ಗೆ ಟ್ರಾನ್ಸಾಕ್ಷನ್ ಎಂದು ಸಿಕ್ಕಿರೋದು, ನಿಮ್ಮ ಹತ್ರ ಹಣ ಇದೆ ಅದಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಭಾರತದಂತ ದೇಶದಲ್ಲಿ ಈಗ ಅನ್ನ ಬೆಳೆಯುವ ರೈತ ಸೂಸೈಡ್ ಮಾಡ್ಕೊಳ್ತಾನೆ ಅಂದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಪಾಪ್ಯುಲೇಷನ್, ನೆವರ್ ಎಂಡಿಂಗ್ ಮಾರ್ಕೆಟ್ ರೈತನಿಗಿದೆ ಆಯ್ತಾ. ಡಿಮ್ಯಾಂಡ್ ಅಂಡ್ ಸಪ್ಲೈ ಇದರಲ್ಲಿ ಅನ್ನ ಕೊಡುವ ರೈತ ಸೂಸೈಡ್ ಮಾಡ್ಕೊಳ್ತಾನೆ. ಅನ್ನ ತಿನ್ನೋರು ನಾವು, ಇದು ನಾನು, ಇದು ನನಗಾಗಿ ನಂದು ಅಂತ ಹೇಳಿದ್ರೆ ನಿಮ್ದು ಅಂತೂ ಯಾವ್ದಿದೆ ಇಲ್ಲಿ ಅಂತ ಹೇಳ್ತೀನಿ. ಎಲ್ಲರೂ ಇರೋದಿಕ್ಕೆ ನೀವಿದ್ದೀರಾ. ನನ್ನ ಒಳ್ಳೇದಕ್ಕೆ ಬದುಕ್ತೀನಿ ಅಂದ್ರೆ ಬೇರೆಯವ್ರು ಒಂದಿನ ನಿಮ್ ಬಗ್ಗೆ ಹಂಗೆ ಯೋಚನೆ ಮಾಡ್ತಾರೆ. ಆ ತರ ಕಾಲ ಎಲ್ಲರಿಗೂ ಬಂದೇ ಬರುತ್ತೆ. ಇತಿಹಾಸದಲ್ಲಿ ಅದು ನಡೆದಿದೆ. ಅದು ನಮಗ ಆಗಿಲ್ಲ ಅಂತ ಅನ್ಕೊಂಡಿದೀವಿ ಅಷ್ಟೇ. ನಮಗೂ ಆಗಬಹುದು. ಆದ್ರೆ ಅದು ಆಗತ್ತೋ ಇಲ್ವೋ ಅಪಾಯದ ರಿಸ್ಕ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ನಿಮ್ಗೆ ಒಳ್ಳೆಯವರಾಗಬೇಕು ಅಂತ ಅನ್ಸಿದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ನಾವು ನೀವು ಅಂತ ಹೇಳ್ತೀನಿ. ಮತ್ತೆ ಒಬ್ರು ಇನ್ನೊಬ್ರಿಗಾಗಿ ಯಾಕೆ ಆಗ್ತಾರೆ ಅಂದ್ರೆ ಮನೆಯಲ್ಲಿ ತಾಯಿ ಮಕ್ಕಳಿಗಾಗಲ್ವಾ, ಅಥವಾ ಪ್ರೀತಿ ತುಂಬಿರೋ ಮನೆಯಲ್ಲಿ ಒಬ್ರಿಗೆ ಆಗ್ತಾರಲ್ಲ, ಯಾಕೆ ಆಗ್ತಾರೆ ಅಂದ್ರೆ ತ್ಯಾಗ ಮಾಡಿ ಆಗ್ತಾರೆ. ಯಾಕೆಂದ್ರೆ ಅವರು ಉಪವಾಸ ಇದ್ದು ಇನ್ನೊಬ್ಬರಿಗೆ ಊಟ ಹಾಕೋದಿಕ್ಕೆ ಆಯ್ತಾ. ಅವ್ರು ತಂದಿದ್ದರಲ್ಲಿ ಹೆಚ್ಚಿನ ಪಾಲು ದುಡ್ಡು ಮನೆಗೆ ಕೊಟ್ಟು, ಯಾಕಂದ್ರೆ ಸಾಮರ್ಥ್ಯ ಜಾಸ್ತಿ ಇರೋರು ಹೆಚ್ಚು ಕೊಡೋದು. ಇದೆಲ್ಲ ಯಾಕಿತ್ತು ಅಂದ್ರೆ ಒಬ್ರಿಗೊಬ್ರು ಆಗ್ತಿದ್ರು ಅಂತ. ಒಂದು ಸಮಾಜನೂ ಹಂಗೆ ಇದ್ರೆ ಸರಿಯಾಗಿರುತ್ತೆ, ಇಲ್ದಿರೆ ನಮ್ಗೆ ಆಗ್ತಾ ಇರೋ ಬೆಂಗಳೂರು ತರ ಆಗತ್ತೆ. ಒಳ್ಳೆ ಮೆಸೇಜ್ ಫ್ರಮ್ ಯು ಸರ್. ಆ್ಯಂಡ್ ಪ್ರೇಕ್ಷಕರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ನಮ್ಮ ಪ್ರಕಾಶ್ ಸರಿಗೂ ತುಂಬ ಥ್ಯಾಂಕ್ಸ್ ಸರ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಟುಡೇ ಯು ಸ್ಪೆಂಟ್ ವಿತ್ ಅಸ್. ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಹಂಚ್ಕೊಂಡ್ರಿ, ಹಾಗೆ ಒಂದು ಒಳ್ಳೆ ಮಾತುಗಳನ್ನೆಲ್ಲ ನಮಗೆ ತಿಳಿದು ಕೊಟ್ರಿ. ಅದನ್ನು ಕೂಡ ನಮ್ಮ ಕರ್ನಾಟಕದ ಬಗ್ಗೆ ಅದನ್ನು ಮುಂದೆ ಅದರ ಒಂದು ಕಳಕಳಿ ಅಂತ ನಾವು ಹೇಳ್ತೀವಿ, ಅದರದ್ದು ಒಂದು ಕನ್ಸರ್ನ್ ಅಂತ ಹೇಳ್ತೀವಿ. ಸೊ ಅದರ ಬಗ್ಗೆನೂ ಒಂದು ಮಾಹಿತಿ ಕೊಟ್ರಿ ನಿಜವಾಗ್ಲೂ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಯು ವೆರಿ ವೆರಿ ಮಚ್. ಇದರಿಂದ ನಮಗೂ ಒಂದು ಖುಷಿ ಆಗುತ್ತೆ. ವಿ ಗೆಟ್ ಟು ಲರ್ನ್ ಅಂತ. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಡೇ ಅಂತ ನಾವು ಹೇಳ್ತೀವಿ. ಸೊ ಅದು ಖಂಡಿತ. ಥ್ಯಾಂಕ್ ಯು ರಾಜೀವ್ ಅವರೇ, ಥ್ಯಾಂಕ್ ಯು ನಿಮಗೂ, ನಿಮ್ಮ ಶ್ರೋತೃಗಳಿಗೂ, ನಿಮ್ಮ ಪ್ರೇಕ್ಷಕರಿಗೂ, ಎಲ್ಲರಿಗೂ, ವೀಕ್ಷಕರಿಗೂ ಎಲ್ಲರಿಗೂ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮ ದರ್ಶಕರಿಗೆ ತುಂಬ ಥ್ಯಾಂಕ್ಸು. ಬ್ಯೂಟಿಫುಲ್ ಕಮೆಂಟ್ಸ್ ಎಲ್ಲ ನೀವು ಕೊಟ್ಟಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಚಾನೆಲ್ಗೂ, ಹಾಗೆ ನಮ್ಮ ಗೆಸ್ಟ್ಗೆ. ಹಾಗೆ ನಮ್ಮ ಸಂದೀಪ್ ಅವರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮ ಸ್ಯಾನ್ ಆಫ್ ಮಾಡ್ತೀನಿ. ಆದರೆ ಒಂದು ಮಾತು, ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಇವತ್ತಿನ ಕಾರ್ಯಕ್ರಮ ಎಪಿಸೋಡ್ ಸ್ಯಾನ್ ಆಫ್ ಮಾಡ್ತೀನಿ. ನಮಸ್ಕಾರ.